ಓಕೆ. ನನ್ನ ಫ್ಯಾಮಿಲಿನೇ ಹಸ್ಬೆಂಡ್ ವೈಫ್ ಮ್ಯಾಮ್. ಯಾರನ್ನ ಚೇಂಜ್ ಮಾಡ್ತೀರಾ ಬಸಮ್ಮ, ಹಸ್ಬೆಂಡ್ನ ವೈಫ್ನ, ಅಥವಾ ನೀವೇ ಚೇಂಜ್ ಆಗ್ತೀರಾ? ಹ್ಮ್. ಫ್ರೆಂಡ್ಸ್ ಮೇಡಮ್. ಓಕೆ, ಇನ್ನು ಆನ್ಸರ್ ಮಾಡೋರು ಮಾಡಬಹುದು. ಓಕೆ, ಸೊ ಬೆಳಗ್ಗೆಯಿಂದ ಕೆಲವೊಬ್ರು ಆನ್ಸರ್ ಮಾಡಿದ್ದೀರಾ, ಅವ್ರನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಅವ್ರವ್ರ ಗುಣದಲ್ಲಿ ಅವ್ರವ್ರು ಒಳ್ಳೆಯವರಾಗಿರ್ತಾರೆ. ಅದು ಎಲ್ಲ ಫೈನ್, ಎಲ್ಲ ಅರ್ಥ ಆಯ್ತು. ದಟ್ ಈಸ್ ಆಲ್ಸೋ ಫೈನ್. ಈಗ ಕೆಲವೊಬ್ರು ಒಬ್ಬೊಬ್ರನ್ನ ಚೇಂಜ್ ಮಾಡಬೇಕು ಅಂತ ನೀವು ಬರ್ದಿದ್ದೀರ, ಇಲ್ಲಿ ಯಾರನ್ನಾದ್ರೂ ಬರ್ದಿರಿ, ಅಪ್ಪನ್ ಬರ್ದಿರಿ, ಫ್ರೆಂಡ್ನ ಬರ್ದಿರಿ, ಯಾರನ್ನ ಬರ್ದಿರಿ. ಯಾರ್ಯಾರು ಫ್ರೆಂಡ್ ಅಂತ ನಾನು ಮ್ಯಾಕ್ಸಿಮಮ್ ಬೆಳಗ್ಗೆ ಪೋಲಲ್ಲೂ ಜಾಸ್ತಿ ಫ್ರೆಂಡ್ 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 ಅಂತಾನೆ ಇತ್ತು ಅಲ್ವಾ? ಬೆಳಗ್ಗೆ ಪೋಲಲ್ಲೂ ಎಷ್ಟು ಜನ ಇತ್ತು ಫ್ರೆಂಡ್? ಒಂದ್ ನಿಮಿಷ. ಫ್ರೆಂಡ್ ಅನ್ನೋದ್ರಲ್ಲಿ ಒಂದು 16-15 ಜನ ಬರ್ದಿದ್ದೀರ ಫ್ರೆಂಡ್ನ ರೀಪ್ಲೇಸ್ ಮಾಡಬೇಕು ಅಂತ. ಹೌದಾ? ಯಾರಾದರೂ ಬರ್ದಿರ್ಲಿ, ಫೈನ್. ನೀವು ಬರ್ದಿದ್ರು ಓಕೆ, ಬೇರೆಯವ್ರು ಬರ್ದಿದ್ರು ಓಕೆ, ಅದ್ರ ಮ್ಯಾಕ್ಸಿಮಮ್ ಫ್ರೆಂಡ್ ಅಂತಾನೆ ಇತ್ತು. ಅವ್ರನ್ನ ರೀಪ್ಲೇಸ್ ಮಾಡೋದು ಬೇಡ, ಹೊಸೊಬ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಆಯ್ತು ಅಲ್ವಾ? ನಾವು ಗೊತ್ತಿಲ್ಲದೆ ಪರಿಚಯ ಮಾಡ್ಕೊಂಡಿದೀವೋ ಅವರಾಗೆ ನಮ್ಮ ಲೈಫಲ್ಲಿ ಬಂದಿದ್ದಾರೋ ದಟ್ ಈಸ್ ಸೆಕೆಂಡರಿ. ಬಟ್ ಈಗ ನಿಂಗೆ ಆಪ್ಷನ್ ಇದೆ. ಅವರು ನಾನು ಮಕ್ಕಳಿಗೆ ಇದ್ ಮಾಡಿದ್ದೀನಿ ನೋಡಿ. ದಟ್ ಈಸ್ ಫೈನ್. ಇದು ಜಸ್ಟ್ ಅನಾಲಿಸಿಸ್ಗೆ. ಯಾರೂ ಹೋಗಿ ಫಿಸಿಕಲ್ ಆಗಿ ಮಾಡಲ್ಲ, ಬಟ್ ಯಾಕೆ ಅನ್ನೋದಕ್ಕೆ ಅದಕ್ಕೆ ನಿಮ್ಮ ಹತ್ರ ಬಲವಾದ ಕಾರಣ ಇರುತ್ತೆ. ನನ್ನ ಡೀಪರ್ ಲೆವೆಲಿಗೆ ಹೋಗಲ್ಲ, ಯಾರು ಸುಮ್ಮನೆ ಅಂತೂ ಬರ್ದಿರಲ್ಲ. ತಂದೆ ತಾಯಿ ಅಂತ ಒಬ್ರು ಬರ್ದಿದ್ದಾರೆ ಅಂತಂದ್ರೆ ಅದು ಅದು ಸುಮ್ಮನೆ ಇರಲ್ಲ, ಅದರಿಂದ ವೂಂಡ್ಸ್ ಇರುತ್ತೆ, ಅದರಿಂದ ಕಾರಣ ಇರುತ್ತೆ. ಇನ್ನು ಕೆಲವೊಬ್ರು ದೇವ್ರ ತರ ಆಶಾವಾದಿಗಳು, ಎಲ್ಲರಿಗೂ ಚಾನ್ಸ್ ಕೊಡುವಂಥವ್ರು. ದೇ ಆರ್ ಸೋ ಏನಂತಾರೆ, ಬಟ್ ಮ್ಯಾನಿಫೆಸ್ಟೇಷನ್ನು ಅಥವಾ ಗ್ರೋತ್ ಅಂತ ಬಂದಾಗ ಸ್ವಲ್ಪ ಸೆಲ್ಫಿಶ್ ಆಗ್ತೀವಿ ನಾವು. ಹೌದಾ? ಆ್ಯಂಡ್ ಇನ್ನೊಂದು, ಓಕೆ, ಇದು ಕ್ವಶನ್ಗೆ ಅಂತ ನೀವು ಬರ್ದಿರಬಹುದು, ಕ್ವಶನ್ಗೆ ಉತ್ತರ ಅಂತಾನೆ ಬರ್ದಿರ್ಬೋದು. ಈಗ ನಿಮ್ಮ ಹತ್ರ ಸೂಪರ್ ಪವರ್ ಇದೆ, ಅದು ರೀಪ್ಲೇಸ್ ಮಾಡೋ ಪವರ್ ಇದೆ ನಿಮ್ಮ ಹತ್ರ, ಸೂಪರ್ ಪವರ್ ಕೊಟ್ಬಿಟ್ಟಿದ್ದಾರೆ ದೇವರು. ಈಗ್ಲೂ ಸೇಮ್ ಆಪ್ಷನ್ ಇರುತ್ತಾ ನಿಮ್ದು, ಅಥವಾ ಚೇಂಜ್ ಮಾಡ್ತೀರಾ ಆಪ್ಷನ್? ಹ್ಮ್. ಸೇಮ್ ಆಪ್ಷನ್ ಇರುತ್ತಾ? ನೋ. ಹ್ಮ್. ಸೇಮ್ ಆಪ್ಷನ್ ಇರುತ್ತೆ, ಸೇಮ್ ಆಪ್ಷನ್. ಓಕೆ, ನೋ ಮ್ಯಾಮ್ ಅನ್ನೋರು ಫೈನ್, ಮೇ ಬಿ ಅವ್ರ ಆಪ್ಷನ್ ಚೇಂಜ್ ಆಗ್ಬೋದು. ಸೇಮ್ ಆಪ್ಷನ್ ಇರುತ್ತೆ ಅನ್ನೋರ್ಗು ಬೆಳಗ್ಗೆ ಅವ್ರಿಗೆ ಕೇಳ್ತಾ ಇದ್ದೀನಿ ನಾನು, ಅವ್ರ ಹೆಸರೆಲ್ಲ ಹೇಳಲ್ಲ ನಾನು. ಒಂದು ಸ್ವಲ್ಪ ಜನ ರಿಪ್ಲೈ ಮಾಡಿದ್ರಿ, ನೋ ಒನ್, ಎವ್ರಿ ಒನ್ ಬೆಟರ್ ಇನ್ ದೇರ್ ಓನ್ ವೇ, ಐ ರೆಸ್ಪೆಕ್ಟ್ ಎವ್ರಿ ಹ್ಯೂಮನ್ ಬೀಯಿಂಗ್, ಐ ಬಿಲೀವ್ ಎವ್ರಿ ಒನ್ ಈಸ್ ರೈಟ್, ಆ ಥರ ಹೇಳಿದ್ರಲ್ಲ ಆನ್ಸರು. ನಿಮಗೆ ಸೂಪರ್ ಪವರ್ ಸಿಕ್ಕಿದ್ರು ದಾಟ್ ಈಸ್ ದ ಆನ್ಸರ್, ಅಥವಾ ಯು ವಾಂಟ್ ಟು ಚೇಂಜ್? ಅಥವಾ ಅವ್ರು ಯಾರು ಇಲ್ಲಿ ಇಲ್ವೇ ಇಲ್ವೋ ಹೇಳಿರೋರು? ಸೇಮ್. ಓಕೆ, ಅವ್ರು ಯಾರು ಇಲ್ಲಿಲ್ಲ ಅನ್ಕೊಂತೀನಿ. ಫಸ್ಟ್ ಆಫ್ ಆಲ್ ಸೂಪರ್ ಪವರ್ ಅಂದ್ರೆ ಯಾರಿಗೆ ಅರ್ಥ ಆಯ್ತು, ಅಥವಾ ಯಾರಿಗೆ ಅರ್ಥ ಆಗಿಲ್ಲ? ಸಾರಿ. ಸುಮಾ. ಓಕೆ, ಸುಮಂಗ್ ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ನಿಮ್ಗೆ ಸೂಪರ್ ಪವರ್ ಸಿಕ್ಕಿದಾಗೂ ನೀವು ಚೇಂಜ್ ಮಾಡ್ಕೊತಾ ಇಲ್ಲ ಅಂದ್ರೆ ವಾಟ್ ಸ್ಟಾಪಿಂಗ್ ಯು? ಯಾಕೆ? ಕೆಲವೊಬ್ರು ವೆರಿ ಡೇರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಯಾರನ್ನ ಚೇಂಜ್ ಮಾಡ್ತೀನಿ ಅಂತ ವೆರಿ ಡೇರಿಂಗ್ ಆಗಿ ಹೇಳಿದ್ದಾರೆ. ಇಲ್ಲ, ನಾನು ಅದೆಲ್ಲ ಓದಿಲ್ಲ, ಬಟ್ ನನ್ಗೆ ಗೊತ್ತಿದೆ ಅವ್ರು ಯಾರನ್ನ ಬರ್ದಿದ್ದಾರೆ. ನನ್ನ ಹೆಸರು ಹೇಳಿಲ್ಲ, ನನ್ಗೆ ಇಲ್ಲಿ ಗೊತ್ತಿದೆ. ಮೆಮೊರೀಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿದ್ದೀನಿ. ದೇ ಆರ್ ವೆರಿ ಆನ್ ಪಾಯಿಂಟ್ ಇದ್ದಾರೆ,
ಅವ್ರ ಪೇನ್ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅವ್ರದ್ದೊಂದು ವೇ ಇಂದ ಕರೆಕ್ಟಾಗಿ ಅವರು ಫಸ್ಟ್ಗೆ ಏನು ಹೇಳಿದ್ರು ಅದರಲ್ಲಿ ಸ್ಟಿಕ್ ಆನ್ ಆಗಿದ್ದಾರೆ. ಫ್ರೆಂಡ್ ಹೇಳಿದ್ರು, ಗಂಡನ್ ಹೇಳಿದ್ರು, ಮಕ್ಕಳನ್ನ ಹೇಳಿದ್ರು, ಅವ್ರು ಸ್ಟಿಕ್ ಆನ್ ಆಗಿದ್ದಾರೆ. ವೆರಿ ಕಾನ್ಫಿಡೆಂಟ್ ಆಗಿದ್ದಾರೆ. ಎಸ್ ಮಧು. ಮ್ಯಾಮ್ ನಾನ್ ಯಾಕೆ ಚೇಂಜ್ ಮಾಡೋದಕ್ಕೆ ಪಡಲ್ಲ ಅಂತ ಅಂದ್ರೆ, ಯಾಕೆ ನೋ ಅಂತ ಅಂದೆ ಅಂದ್ರೆ, ನಾನ್ ಒಂದನ್ನ ತುಂಬಾ ನಂಬ್ತೀನಿ ಮ್ಯಾಮ್, ಕರ್ಮಗಳನ್ನ. ಸೊ ಓಕೆ. ನಾನು ಅದನ್ನ ಪಾಲಿಸೋದಕ್ಕೆ ಅಥವಾ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಅದಾಗ್ಬೇಕಾಗಿತ್ತು, ಆಗಿದೆ. ಸೊ ಆಗ್ತಿದೆ. ಅಂಡ್ ಇವಾಗ ಆತರ ಆಗಿರೋದಕ್ಕೆ ನಾನು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದೊಂದು ಬಿಲೀವ್ ಮಾಡ್ತೀನಿ. ಸೊ ನೋ. ಕರೆಕ್ಟ್. ಸೂಪರ್ ಪವರ್ ಸಿಕ್ಕಿದೆ ಇವಾಗ ನಿಮಗೆ, ಆದ್ರೂ ಯು ಡೋಂಟ್ ವಾಂಟ್ ಟು ಚೇಂಜ್. ಈಗ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಮಾಡ್ತೀನಿ. ಹಾ, ಅದೇ ನಾನು ಕೇಳ್ತಾ ಇರೋದು, ಅದೇ ಎಷ್ಟು ಜನಕ್ಕೆ ಅರ್ಥ ಆಯ್ತು ಅಂತ. ಬಟ್ ವಿಜಯಲಕ್ಷ್ಮಿ ಮೇಡಮ್ ಫಸ್ಟಿಂದನೂ ಶಿ ಈಸ್ ಸ್ಟ್ಯಾಂಡ್ ಆನ್ ಸೇಮ್ ಪಾಯಿಂಟ್. ಸೂಪರ್ ಪವರ್ ಇಲ್ಲದೆ ಇದ್ದಾಗೂ, ಸೂಪರ್ ಪವರ್ ಇದ್ದಾಗೂ ತುಂಬ ಜನ ಫ್ಲಿಪ್ ಆದ್ರಿ. ಸೂಪರ್ ಪವರ್ ಬಂದ ಮೇಲೆ ಫ್ಲಿಪ್ ಆದ್ರಿ. ದಟ್ ಈಸ್ ಫೈನ್. ಲೈಫ್ ಹಿಂಗೇನೆ. ಆ್ಯಕ್ಚುಲಿ ಮಾಡು ಮಾಡು ಅಂತ ನಿನಗೆ ಟ್ರಿಗರ್ ಮಾಡುತ್ತೆ. ಯಾವಾಗ ಅದು ನಿನ್ನ ಮುಂದೆ ಈಸಿಯಾಗಿ ಸಿಕ್ಕುತ್ತೋ ಆವಾಗ ನೀನು ಆ್ಯಕ್ಷನ್ ತಗೊಳ್ಳಲ್ಲ, ಅದನ್ನು ಗಮನಿಸೋದೇ ಇಲ್ಲ. ಎಷ್ಟೋ ಜನಕ್ಕೆ ಇವಾಗ ಗಮನನೇ ಬರಲಿಲ್ಲ ಆನ್ಸರ್ ಕಡೆ, ಸೊ ಕ್ವಶನ್ ಕಡೆಗೆ, ಅಥವಾ ಅದು ಪವರ್ ಕಡೆಗೆ. ಮತ್ತೆ ಎಮೋಷನ್ ಆದ್ರಿ ಅಲ್ಲಿ, ಅಥವಾ ನಿಮ್ಮ ಓಲ್ಡ್ ಸೆಲ್ಫ್ನ ನೀವು ಗುರ್ತಿಸೋಕೆ ಸರಿ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ಯಾವತ್ತೂ ಡಿಸಿಷನಲ್ಲಿ. ಹಾಯ್ ತೇಜು, ನೆನ್ನೆ ಎಲ್ಲಿದ್ರಿ? ಮ್ಯಾಮ್ ಇಂಟರ್ವ್ಯೂ ಇತ್ತು ಮ್ಯಾಮ್ ನನಗೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋ ಪ್ರಾಬ್ಲಮ್. ಅಂದರೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿಲ್ವೋ ಅಥವಾ ಸೂಪರ್ ಪವರ್ ಯೂಸ್ ಮಾಡ್ಕೋತಿಲ್ವೋ ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ಅವಾಗವಾಗ ಸೂಪರ್ ಪವರ್ ಅನ್ನೋದು ಸಿಗ್ತಾ ಇರತ್ತೆ, ಬಟ್ ಎಷ್ಟೋ ಜನ ಮಿಸ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟ್, ಸೂಪರ್ ಪವರ್ ಅನ್ನೋದು ಹೇಳ್ಕೊಂಡು ಸಿಗಲ್ಲ, ಇದು ಸೂಪರ್ ಪವರ್ ಯೂಸ್ ಮಾಡ್ಕೋ ಅಂತ. ಆದರೆ ನೀವು ಅದನ್ನು ಬಳಸ್ಕೋಬೇಕು. ನಿಮ್ಮ ಬುದ್ಧಿವಂತಿಕೆಯಿಂದನೋ ಅಥವಾ ನಿಮ್ಮ ಅನುಭವದಿಂದನೋ ಅದನ್ನು ಬಳಸ್ಕೋಬೇಕು. ಓಲ್ಡ್ ಸ್ಟೂಡೆಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಅವರೆಲ್ಲ ಹೆಸರು ನಾನು ಇಲ್ಲಿ ತಗೊಂಡಿದ್ದೀನಿ. ಅವ್ರನ್ನ ಬಿಟ್ಟು ನೀವು ಆನ್ಸರ್ ಮಾಡಿ. ಇಲ್ಲಿ ಯಾರ್ಯಾರು, ಅಲ್ಲ ಸಾರಿ, ಯಾರ್ಯಾರು ರಿಚ್ ಇದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಓಕೆ ಓಕೆ, ವೆರಿ ಗುಡ್. ಇಲ್ಲಿ ಕ್ಯಾಮ್ರಾ ಆಫ್ ಮಾಡಿ ಇಟ್ಕೊಂಡಿರೋರು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ ಹೋಗುತ್ತೆ ನಿಮ್ಮ ಕತೆ. ಹ? ಸೊ ಹ್ಯಾಂಡ್ ರೈಸ್ ಮಾಡಿರೋರಿಗೆ ನನಗೆ ಗೊತ್ತಾಯ್ತು. ಹಂಗಾದ್ರೆ ಈ ಕತ್ಲಲ್ಲಿರೋರ್ನೆಲ್ಲ ನಾನು ಪೋರ್ ಅಂತ ಕನ್ಸಿಡರ್ ಮಾಡಿ. ಕತ್ತಲು ಕಮಲಗಳು. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಏನಿಲ್ಲ, ಸುಮ್ಮನೆ ನಮಸ್ತೆ ಕೊಟ್ಟೆ. ಓಕೆ, ತಗೊಂಡೆ. ಓಕೆ, ಕತ್ಲಲ್ಲಿರೋರ್ನೆಲ್ಲ ಪೂರ್ ಅಂತ ಹಾಕೊಂತೀನಿ ಹಂಗಾದ್ರೆ. ಒಂದ್ಸತಿ ಆನ್ ಮಾಡಿ ಆಫ್ ಮಾಡ್ಕೊಂಡ್ರು ಪರವಾಗಿಲ್ಲ. ನೀವೇನೋ ಕೆಲಸ ಮಾಡ್ತಿರ್ತೀರಾ, ಟ್ರಾವೆಲ್ ಮಾಡ್ತಿರ್ತೀರಾ. ಓಕೆ ಫೈನ್. ಒಂದು ಹ್ಯಾಂಡ್ ರೈಸ್ ಮಾಡ್ಬಿಟ್ಟು ಬೇಕಾದ್ರೆ ಆಮೇಲೆ ಆಫ್ ಮಾಡ್ಕೊಳ್ಳಿ ವಿಡಿಯೋನ. ನೀವು ರಿಚ್ಚೋ ಪೂರೋ ಅನ್ನೋದ್ರಲ್ಲಿ, ನೀವು ರಿಚ್ ಅನ್ನೋದಾದ್ರೆ ಹ್ಯಾಂಡ್ ರೈಸ್ ಮಾಡಿ ಆಮೇಲೆ ಹೋಗಿ. ಹಾಂ, ಓಕೆ. ಎಲ್ಲ ರಿಚ್ಚೇ ಇದ್ದಾರಪ್ಪ ನನ್ನ ಕ್ಲಾಸಲ್ಲಿ. ನೀವು ತುಂಬಿದ್ದೀರಾ ಮೇಡಮ್ ಪಾಸಿಟಿವ್ ಎನರ್ಜಿನ. ರಿಚ್ ಹೇಳ್ಬೇಕು, ರಿಚ್ ಆಗ್ತೀರಾ. ಮಾಲಾ ಮೇಡಮ್ ಮಾತಾಡ್ತಿರೋದು? ಮಾಯಾ ಮಾಯಾ ಮೇಡಮ್. ಮಾಯಾ, ಹಾಂ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ ಒಂದು ವಾರದಿಂದ. ಅಲ್ಲ ಸೊ ಯಾರು ಪೂರ್ ಇಲ್ಲ, ನನ್ನ ಟೀಮಲ್ಲಿ ಎಲ್ಲ ರಿಚ್ಚೇ. ಸೊ ವಿ ಆರ್ ರಿಚ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ನಾನು ಲೋಗೋನು ಚೇಂಜ್ ಮಾಡ್ತೀನಿ, ರಿಚ್ ಪೀಪಲ್ಸ್ ಅಂತ ಹಾಕೊಬೋದು. ಓಕೆನಾ? ಎಸ್ ಮ್ಯಾಮ್. ಓಕೆ. ಓಕೆ, ಅದೊಂದು ಸ್ಮೈಲು, ಅದೊಂದು Sure. ಕಾನ್ಫಿಡೆನ್ಸು, ಅದೊಂದು ಖುಷಿ ನಮಗೆ. ನೆಕ್ಸ್ಟ್, ಈಗ ನಿಮ್ಮ ಪ್ರಕಾರ ರಿಚ್ ಅಂದರೆ ಏನು? ಮತ್ತೆ ಬೇಸಿಕ್ಗೆ ಹೋಗ್ಬೇಡಿ ಮೇಡಮ್, ನನಗೆ ಗಾಳಿ ನೀರು ಬೆಳಕು ಸಿಕ್ಕಿದೆ, ಐ ಆಮ್ ರಿಚ್, ಆ ಲೆವೆಲ್ಗೆ ಹೋಗ್ಬೇಡಿ. ಅದೆಲ್ಲ ಮುಗಿದಿದೆ ಇವಾಗ, ನೀವು ನೆಕ್ಸ್ಟ್ ಲೆವೆಲಲ್ಲಿ ಇದ್ದೀರಾ. ಇಲ್ಲಿ ತುಂಬಾ ದೇವತಾ ಇದನ್ನ ತೋರಿಸ್ಬೇಡಿ, ಅದೆಲ್ಲ ಲೆವೆಲ್ ಇವಾಗ ಕ್ರಾಸ್ ಆಗಿದ್ದೀರಾ ನೀವು, ಬೇಸಿಕಲ್ಲಿ ಇಲ್ಲ ಇವಾಗ.
ನೀವು ರಿಚ್ ಅಂತ ಯಾವ ಇದ್ರ ಮೇಲೆ ಹೇಳಿದ್ರಿ? ನಮ್ಗೆ ಏನ್ ಬೇಕು ಅದನ್ನ ಹ್ಮ್ ದುಡ್ಡಿನ ಒಂದು ರೇಟ್ ನೋಡದೆ ಪಟ್ನೆ ತಗೊಂಡು ಆಮೇಲೆ ಇದ್ ಮಾಡೋದು ರಿಚ್ನೆಸ್. ಓಕೆ ಓಕೆ Ma'am, ನೆಕ್ಸ್ಟ್. without ಇಷ್ಟಪಟ್ಟಿದ್ದೆ thinking we are rich, ma'am. ತಗೊಳ್ಳೋದು. ಓಕೆ ಕರೆಕ್ಟ್. ಇಷ್ಟಪಟ್ಟಿದ್ದನ್ನ ಖುಷಿಯಾಗಿ ತಗೊಳ್ಳೋದು, ಎಂಜಾಯ್ ಮಾಡೋದು. ಓಕೆ ಮ್ಯಾಮ್ ದೇವ್ರು ಕೊಟ್ಟಿರೋ ಹಾರ್ಟ್ ಲಿವರ್ ಕಿಡ್ನಿ ಎಲ್ಲ ಇದೆಯಲ್ಲ ಅದೇ ನಮ್ಮೆಲ್ಲ ಮಾರಕ್ ಕುಂತವ್ರ ಅವ್ರ ಮನೇಲಿ. ಮೇಡಮ್ ನಮ್ ಬೇಕಾಗಿರೋಂತ ಒಂದ್ ಶಕ್ತಿನ ಸೃಷ್ಟಿಸ್ಕೊಳ್ಳೋಂತ ಶಕ್ತಿ ಪ್ರಕೃತಿ ಕೊಟ್ಟೈತ್ ನಮ್ಗ, ಅದಕ್ಕ ನಾವ್ ರಿಚ್. ವೆರಿ ಗುಡ್. ನೆಕ್ಸ್ಟ್. Correct. ಮ್ಯಾಮ್ ನಮ್ಮಿಂದ ಇನ್ನೊಬ್ರಿಗೆ ನಾವ್ ಹೆಲ್ಪ್ ಮಾಡೋಷ್ಟು ನಮ್ಮ ಹತ್ರ ಇದೆ ಅಂದಾಗ ವಿ ಆರ್ ರಿಚ್ ಮ್ಯಾಮ್. ಓಕೆ ಸೊ ಏನ್ ಬೇಕು? ಓಕೆ, ಇನ್ನೂ ಹೇಳೋರು ನೀವು ಟೆಕ್ಸ್ಟ್ ಮಾಡ್ಬೋದು, ನಾನು ಓದ್ತೀನಿ, ಟೆಕ್ಸ್ಟ್ನು ಓದ್ತೀನಿ, ನೋ ಪ್ರಾಬ್ಲಮ್. ನಿಮ್ಗೆ ಏನು ಬೇಕು ಅದು ತಗೊಳ್ಳೋ ಹಂಗಾದ್ರೆ ರಿಚ್ಚು ಅಂತ ತುಂಬ ಜನ ಹೇಳಿದ್ರಿ ಇಲ್ಲಿ. ಒಂದು ಎರಡು ಮೂರು ಡಿಫ್ರೆಂಟ್ ಆನ್ಸರ್ಗಳು ಇತ್ತು. ಅಟ್ಲೀಸ್ಟ್ ಐ ಕ್ಯಾನ್ ಡೂ ಎನಿಥಿಂಗ್. ಬೇಜಾರಾಗಬೇಡಿ, ಎಲ್ಲರೂ ಲರ್ನ್ ಮಾಡೋಕ್ಕೆ ಬಂದಿರೋದು, ಅದಕ್ಕೆ ನಾನು ಎಕ್ಸಾಂಪಲ್ಸ್ ತಗೊತೀನಿ ಅಷ್ಟೇ. ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋಷ್ಟು ನಮ್ಮ ಹತ್ರ ಇದೆ ಅಂದರೆ ನಾವು ರಿಚ್ಚು ಅಂತ ಒಬ್ರು ಹೇಳಿದ್ರು. ಅದಕ್ಕೆ ರಿಚ್ ಆಗಬೇಕಾ? ನೀವು ಹಳ್ಳಿ ಕಡೆ ಹೋಗಿ ಗಾಡಿ ನಿಲ್ಲಿಸಿ ನೀರು ಊಟ ಎಲ್ಲ ಅವ್ರ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೊಡ್ತಾರೆ, ಹೌದಾ? ಅದಕ್ಕೆ ರಿಚ್ ಆಗಬೇಕಾ? ಯು ಕ್ಯಾನ್ ಚೇಂಜ್ ಆನ್ಸರ್. ಬುದ್ಧಿನ ಸರಿ ಮಾಡೋದು. ಮೈ ಗಾಡ್, ಅದು ಹೆಂಗೆ ಗೀತಾ? ಮತ್ತೆ ಅಂಥದ್ದೇ ಆನ್ಸರ್ ಕೊಡ್ತಿದ್ದೀರಾ? ನಾನು ಇನ್ನೊಬ್ರು ಕೆಟ್ಟ ಬುದ್ಧಿನ ಸರಿ ಮಾಡೋದು, ಅದು ನೀವು ನಿಮ್ಮ ಗಂಡನ್ ಬಿಟ್ಟು ಬೇರೆ ಬೇರೆ ಔಟ್ಸೈಡ್ ಯೋಚನೆ ಮಾಡಿ, ಮನೆಯಿಂದ ಆಚೆ. ಓಕೆ, ಸೊ ನಿಮ್ಮ ಪ್ರಾಸ್ಪೆಕ್ಟಿವ್ ಅಲ್ಲಿ ರಿಚ್ಗೆ ಯಾವ ರೀತಿ ನೀವೊಂದು ಇದನ್ನ ಹಾಕೊಂತಿದ್ದೀರಾ, ದಟ್ ಈಸ್ ಫೈನ್. ಬಟ್ ಒಬ್ಬ ಇವಾಗ ಓಕೆ, ಎಸ್ ಕರೆಕ್ಟ್. ಇಲ್ಲೊಬ್ರು ಹೇಳಿದ್ರು ರಿಚ್ ಈಸ್ ನಾಟ್ ಓನ್ಲಿ ಮನಿ, ಇಟ್ಸ್ ಆಲ್ಸೋ ಮೈಂಡ್ ಆ್ಯಂಡ್ ಸೋಲ್, ವಿಜುವಲೈಸೇಷನ್. ಪರ್ಫೆಕ್ಟ್, ಗುಡ್. ಮನೆ ಹತ್ರ ಇರೋರು ಫ್ರೆಂಡ್ಸ್, ಅದನ್ನ ಬಿಟ್ಟು ಆಚೆ ಬನ್ನಿ ಸ್ವಲ್ಪ, ಇನ್ನೂ ಬನ್ನಿ ಆಚೆ. ಮನೆಯಿಂದ ಆಚೆ ಬಂದು ಆಚೆ ಇರೋ ಫ್ರೆಂಡ್ಸ್ನೆಲ್ಲ ಬಿಟ್ಟು ಆಚೆ ಬನ್ನಿ ಇನ್ನೂ ಸ್ವಲ್ಪ. ಓಕೆ, ಸೊ ರಿಚ್ ಆದ್ರೂ ನಿಮಗೆ ಮಾಲತಿ ಮಾಲತಿ ಆದ್ರೂ ನಿಮಗೆ ಫ್ರೀಡಮ್ ಇದೆಯಾ, ಏನ್ ಬೇಕಾದ್ ತಗೋಬೇಕನ್ನೋಂಥದ್ದು? ಇಲ್ಲ, ಮತ್ತೆ ರಿಚ್ ಅಂತ ಹೇಳಿದ್ರಲ್ಲ ನೀವು, ನಮ್ಗೆ ಏನ್ ಬೇಕಾದ್ ರಿಚ್ ತಗೊಳ್ಳೋದು, ಇದೀವಿ ಅದು ಅದು ಹೇಳಿದ್ರಲ್ಲ ಇವಾಗ ಆನ್ಸರು. ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಮ್ಯಾಮ್. ಮೈಂಡ್ ಸೆಟ್ ಅಲ್ಲಿ ರಿಚ್ ಆ? ಮೈಂಡ್ ಇಲ್ಲ ಸೆಟ್ ಮ್ಯಾಮ್, ಅಲ್ಲಿ ಇವಾಗ ಚೇಂಜ್ ಆಗಿದ್ದೀವಿ. ಅವ್ರ ಚೇಂಜ್ ಪರ್ಮಿಷನ್ ಆಗಿದ್ದೀವಿ. ಕೊಡ್ತಾರ ಕೊಡಲ್ವಾ ಗೊತ್ತಿಲ್ಲ, ನಮ್ಗೆ ಏನ್ ಬೇಕಾದ್ ತಗೊಳಕ್ಕೆ ನಾವ್ ಚೇಂಜ್ ಆಗಿದ್ದೀವಿ. ಓಕೆ ನಿಮ್ ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ಹಾ ಸೆಲ್ಫ್ ಕೇರ್ ಅಂದ್ರೆ ಏನ್ ಓಕೆ, ಬೇಕೋ ಅದು ಖುಷಿಯಿಂದ ಸೊ ಅಂದ್ರೆ ಇವಾಗ ತಗೋತೀನಿ. ನಾನು ಬೇರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಆ ಲೆವೆಲ್ ಎಲ್ಲ ಪಾಸ್ ಆಗಿದ್ದೀರಾ ನೀವು, ಇವಾಗ ಫಸ್ಟ್ ಲೆವೆಲ್ ಎಲ್ಲ ಪಾಸ್ ಆಗಿದ್ದೀರಾ. ನೆಕ್ಸ್ಟ್ ನೆಕ್ಸ್ಟ್ ಬೇರೆಯವ್ರಿಗೆಲ್ಲ ತೆಗೆಸ್ಕೊಡ್ತಿದ್ದೆ ಮ್ಯಾಮ್. ನನ್ಗೋಸ್ಕರ ನಾನೇನು ತಗೊಂತಿರ್ಲಿಲ್ಲ, ಮಕ್ಕಳು ಗಂಡ ಅಂತ ಸೇವಿಂಗ್ ಅಮೌಂಟ್ ಕೊಟ್ಬಿಡ್ತಿದ್ದೆ. ಬಟ್ ಈಗ ನನ್ಗೋಸ್ಕರ ನಾನೇ ಖರ್ಚು ಮಾಡ್ಕೋತೀನಿ. ಓಕೆ, ವೆರಿ ಗುಡ್. ಈಗ ನನ್ನ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ ಒಂದು 90% ಜನ ರಿಚ್ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಒಂದು 54 ಜನ ಇದ್ದಾರೆ, ಒಂದು 40 ಜನ ಅಂತೂ ರಿಚ್ ಅಂತ ಹೇಳಿದ್ದೀರಾ, ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ನಿಮ್ಮ ಪ್ರಕಾರ ಒಬ್ರು ಹೇಳಿದ್ರು ಮೈಂಡ್ ಸೆಟ್ಟು ಏನು ಬೇಕಾದ್ ತಗೊಳ್ಳೋದು, ನಿಮ್ಮ ಆನ್ಸರ್ ಎಲ್ಲನೂ ಕರೆಕ್ಟೇ. ನೆಕ್ಸ್ಟ್ ಟೈಮ್ ಇದೇ ಮೈಂಡ್ ಸೆಟ್ಟಲ್ಲಿ ಇರಿ, ನೀವು ಏನೇ ಕೆಲಸ ಮಾಡಬೇಕಾದ್ರೂ ಇದೇ ಮೈಂಡ್ ಸೆಟ್ಟಲ್ಲಿ ಇರಿ, ಡೋಂಟ್ ಚೇಂಜ್ ಯುವರ್ ಮೈಂಡ್ ಸೆಟ್. ಎಕ್ಸಾಂಪಲ್, ಇವಾಗ ಮನೆ ಈಗ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಜನ ಬಂದಿರ್ತಾರೆ, ಊರ್ ಕಡೆಯಿಂದೆಲ್ಲ ಬಂದಿರ್ತಾರೆ, ಬಿಹಾರು, ಗುಜರಾತು, ಪಂಜಾಬ್ ಎಲ್ಲೆಲ್ಲಿಂದನೂ ಬಂದಿರ್ತಾರೆ ಜನ. ನೋಡಿದ್ರೆ ಕನ್ಸ್ಟ್ರಕ್ಷನ್ಗೆಲ್ಲ ಬಂದಿರ್ತಾರೆ, ಒಂಥರ ಅವರು ಒಂದೇ ಒಂದು ರೂಮ್ ಇರುತ್ತೆ ಅವ್ರ ಹತ್ರ, ಇದಕ್ಕೆಲ್ಲ ಹೊರಗಡೆ ಹೋಗ್ಬೇಕು, ಅವರು ಒಂದೇ ರೂಮ್ ಇರುತ್ತೆ. ಬಟ್ ಆ ರೂಮಲ್ಲಿ ಏನಿರುತ್ತೆ? ಫ್ಯಾನ್ ಇರುತ್ತೆ, ಟಿವಿ ಇರುತ್ತೆ, ಒಂದು ಸ್ಟೋವ್ ಇಟ್ಕೊಂಡಿರ್ತಾರೆ, ಒಂದು ಟಬ್ ಥರ ಏನೋ ನೀರು ತುಂಬಿಟ್ಕೊಳಕ್ಕೆ ಇಟ್ಕೊಂಡಿರ್ತಾರೆ. ನೋಡಿದ್ದೀರಾ? ಅಥವಾ ಒಂದು ವಿಷನ್ ಗೊತ್ತಾಗುತ್ತಲ್ವಾ ನಿಮಗೆ ಹೆಂಗಿರ್ತಾರೆ ಅಂತ? ನೋಡಿರಿ. ಓಕೆ,
ಅವ್ರ ಹತ್ರ ಅದಿಲ್ಲ ಅಂತಂದ್ರೆ ಅದು ಏನ್ ಫೆಸಿಲಿಟಿ, ಒಂದು ಸೈಕಲ್ ಇರುತ್ತೆ ಅವ್ರ ಹತ್ರ ಅದು ಫೆಸಿಲಿಟಿ ಇಲ್ಲ ಅಂದ್ರೆ ಏನಾಗುತ್ತೆ? ಟಿವಿ ಇಲ್ಲ, ಸೈಕಲ್ ಇಲ್ಲ, ಮೊಬೈಲ್ ಇಲ್ಲ, ಅವ್ರಿಗೆ ಏನಾಗುತ್ತೆ ಅವಾಗ? ಬಟ್ ಅವ್ರು ದುಡಿಯಕ್ಕೆ ಬಂದಿರೋದು, ಅದು ಮೂರು ಅವ್ರಿಗೆ ಬೇಸಿಕ್ ಅನಿಸ್ತು. ಟಿವಿ, ಮೊಬೈಲ್, ಸೈಕಲ್, ಸ್ಟೋವ್ ಬೇಕು ಅಡುಗೆ ಮಾಡಿ ತಿನ್ನೋಕೆ, ಅರ್ಥ ಆಯ್ತು. ಅದ್ ಮೂರು ತೆಗೆದ್ಬಿಟ್ರೆ ಅವಾಗ ಹೆಂಗಾಗತ್ತೆ ಅವ್ರ ಮೈಂಡು ಅಥವಾ ಅವ್ರ ಲೈಫು? ಬ್ಲ್ಯಾಂಕ್ ಆಗ್ಬಿಡುತ್ತೆ. ಓಕೆ. ಆಮೇಲೆ ವರ್ಕ್ ಏನ್ ಮಾಡಕ್ ಮಾಡ್ಬೇಕು ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ವರ್ಕ್ ಮಾಡುವಾಗ ಟಿವಿಯಲ್ಲಿ ನೋಡ್ತಾರೆ ಪುಟ, ಸ್ಟ್ರೆಸ್ ಆಗುತ್ತೆ ಮ್ಯಾಮ್. ಇಂಟ್ರೆಸ್ಟ್ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ. ಎಂಟರ್ಟೈನ್ಮೆಂಟ್ ಇಲ್ಲ. ಓಕೆ ಟಿವಿ, ಮೊಬೈಲ್, ಎಂಟರ್ಟೈನ್ಮೆಂಟ್. ಓಕೆ ಓಕೆ, ಮೈಂಡ್ ಸೆಟ್ ಇದು. ನೆಕ್ಸ್ಟ್ ಸೇಮ್ ವೇ ನಮ್ಮ ಲೈಫಲ್ಲಿ ಆಗಿರೋದು. ನಾವು ರಿಚ್ಚೇ, ಬಟ್ ಏನಿದೆಯೋ ಅದನ್ನೆಲ್ಲ ಎಂಟರ್ಟೈನ್ಮೆಂಟಿಗೆ ಬಳಸ್ಕೊತಾ ಇದೀವಿ ನಾವು. ನಮ್ಮ ಹತ್ರ ಏನಿದೆಯಲ್ಲ ಎಲ್ಲದನ್ನು ನಾವು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಆ ರಿಚ್ನೆಸ್ ಅನುಭವಿಸೋಕ್ಕಾಗ್ತಾ ಇಲ್ಲ, ಅದನ್ನು ತಿಳ್ಕೊಳಕ್ಕಾಗ್ತಿಲ್ಲ. ನಮ್ಮ ಹತ್ರ ಏನಿದೆ ಆ್ಯಕ್ಚುಲಿ ರಿಚ್ ಹೆಂಗೆ ಅಂತ ನಾವು ತಿಳ್ಕೊಳಕ್ಕಾಗ್ತಿಲ್ಲ. ನೆಮ್ಮದಿಯಿಂದ ಬದುಕಿದ್ರೆ ಮ್ಯಾಮ್, ನೆಮ್ಮದಿ ಬೇಕು ಅಂದರೆ RIP ಆಗ್ಬೇಕಷ್ಟೇ. ಅಲ್ಲೇ ನೆಮ್ಮದಿ ಇರೋದು. ಮನುಷ್ಯವಾಗಿ ಹುಟ್ಟಿರೋದು ಅನುಭವಿಸಕ್ಕೆ, ನೆಮ್ಮದಿಯಾಗಿರಕ್ಕಲ್ಲ. ಪ್ರಾಣಿಗಳಿಗೆ ಭಯ ಇರುತ್ತೆ, ಇನ್ನೊಂದು ಯಾವುದೋ ಪ್ರಾಣಿ ಬಂದು ತಿಂದ್ಬಿಡುತ್ತೆ ಅನ್ನೋ ಭಯ, ಅದು ಸಾಯೋವರೆಗೂ ಇರುತ್ತೆ. ನಮ್ಮ ಮನುಷ್ಯರಿಗೇನೋ ದುಡ್ಡಿನ ಭಯ, ನಾವು ಸಾಯೋವರೆಗೂ ಇರುತ್ತೆ. ನೆಮ್ಮದಿ ಹೆಂಗೆ ಬರುತ್ತೆ ಹೇಳಿ? ಈಗ ನೀವು ಮದುವೆ ಆಗಿದ್ದೀರಾ ಅಂದರೆ ಅದು ಅದು ಎಲ್ಲೋ ಹೋಯ್ತು, ಅದು ಅಲ್ಲೆಲ್ಲೋ ಕಳ್ದೋಗ್ಬಿಟ್ಟಿರುತ್ತೆ. ಅದು ನೆಮ್ಮದಿ ಅಂತ ಏನು ಬರ್ದಿದ್ರಲ್ಲ, ಅದು ಎಲ್ಲೋ ಹೋಗ್ಬಿಟ್ಟಿದೆ. ಇವಾಗ ಮನಿ ಪೋಲ್ ನಾನು ಮಾಡ್ತೀನಿ. ಓಕೆ, ನಿಮ್ಮ ಇಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇರೋದ್ರಿಂದ ಇದು ಒಂದು ನಾನು ಅಬ್ಸರ್ವ್ ಮಾಡೋದು. ಯಾಕೆ ಇಂಥ ಕ್ಲಾಸಸ್ಗೆಲ್ಲ ಲೇಡೀಸೇ ಜಾಸ್ತಿ ಬರ್ತಾರೆ? ಎನಿ ಐಡಿಯಾ? ನೆನ್ನೆ ಆದರೂ ಯಾರೋ ಪ್ರಕಾಶು, ಯಾರೋ ಒಂದು 2-3 ಜನ ಇದ್ರು. ಇವತ್ತಂತೂ ಯಾರೂ ಕಾಣಿಸ್ತಾ ಇಲ್ಲ. ಇದ್ರೆ ನೀವು ಹಾಯ್ ಮೇಡಮ್ ಅಥವಾ ಹಾಯ್ ನನ್ನ ಹೆಸರು ಇದು ಅಂತ ಹೇಳಬಹುದು. ಇವತ್ತಂತೂ ಯಾರೂ ಕಾಣಿಸ್ತಾ ಇಲ್ಲ. ಯಾಕೆ ಹೆಣ್ಮಕ್ಳಿಗೆ ಈ ಥರದ ಮಾಡಾಲಿಟೀಸಿಗೆ ಬರ್ತಾರೆ, ಅಥವಾ ಈ ಥರದ ಟಾಪಿಕ್ ಅಟ್ರಾಕ್ಟ್ ಆಗುತ್ತೆ, ಅಥವಾ ಈ ಥರದ್ದು ಕಲ್ತ್ಕೋಬೇಕು ಅನ್ಸುತ್ತೆ? ಹುಡುಗಿರಂದ್ರೆ ಎಮೋಷನಲ್ ಅಥವಾ ಎಮೋಷನಲ್ ಫೀಲಿಂಗ್ಸ್ ನ ಬೇಗ ಅಟ್ರಾಕ್ಟ್ ಮಾಡ್ತಾರೆ. ಎಮೋಷನಲ್ ಇನ್ ದ ಸೆನ್ಸ್ ಆಫ್ ನಾಟ್ ಓನ್ಲಿ ಸ್ಯಾಡ್, ನಾಟ್ ಲೈಕ್ ದಟ್, ಹ್ಯಾಪಿ ಆಗಿರ್ಬೋದು, ಸ್ಯಾಡ್ ಆಗಿರ್ಬೋದು, ಅಥವಾ ಏನು ಗ್ರೋತ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಹೆಣ್ಮಕ್ಳೇ ಬೇಗ ಅಟ್ರಾಕ್ಟ್ ಮಾಡ್ತಾರೆ. ಸೊ ಸ್ಪಿರಿಚುಯಾಲಿಟಿ ಅಥವಾ ಏನಕ್ಕೆ ಬಂದ್ರು, ಸೊ ದೇ ಕ್ಯಾನ್ ಅಟ್ರಾಕ್ಟ್ ಈಸಿಲಿ ಅಂಡ್ ಫಾಸ್ಟ್. ಓಕೆ ಮ್ಯಾಮ್, ದುಡ್ಡನ್ನ ಲಕ್ಷ್ಮಿಗೆ ಹೋಲಿಸ್ತಾರೆ ಮ್ಯಾಮ್. ಲಕ್ಷ್ಮಿ ಬಂದು ಹೆಣ್ಣು ಮಕ್ಳು ಅದಕ್ಕೋಸ್ಕರ ಅಟ್ರಾಕ್ಟ್ ಆಗ್ತಾರೆ ಮ್ಯಾಮ್. ಕನ್ನಡವೇ ನಮ್ಮಮ್ಮ ಡೈಲಾಗ್ ಮೇಲೆ ಡೈಲಾಗ್. ಸರಿ, ಇದು ಆನ್ಸರ್. ಓಕೆ, ಯಾಕೆ ಗಂಡ್ಮಕ್ಳು ಬಂದಿಲ್ಲ? ಲಕ್ಷ್ಮಿದ್ ಇದೆಲ್ಲ ಅರ್ಥ ಆಯ್ತು, ಹೇಗೇನು ಇದು ಮೋಟಿವೇಶನ್ ಈಗ ಹೋಯ್ತು. ಯಾಕೆ ಬಂದಿಲ್ಲ ನಿಮ್ಗೆ ಹೆಂಗ್ ಅನ್ಸುತ್ತೆ? ಒಂದ್ ಸ್ವಲ್ಪ ಜನರಲ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಗಂಡ್ಮಕ್ಳು ಯಾಕೆ ಎಂತದಕ್ಕೆ ಬರಲ್ಲ? ವರ್ಕ್ ಒಂದು ಜನ ನಂಬಲ್ಲ ಮ್ಯಾಮ್. ಕರೆಕ್ಟ್. ಯಾಕೆ ಬಿಲೀವ್ ಮಾಡಲ್ಲ ಮ್ಯಾಮ್? ಯಾಕಂದ್ರೆ ಅವ್ರಿಗೆ ಒಂದು ಹೆಣ್ಮಕ್ಳು ಸೈಕಲ್ ಸ್ಟ್ರಾಂಗ್, ಅವ್ರು ಇರಲ್ಲ. ಹೋಗ್ಬಾರ್ದು ಅಂತ. ಅಲ್ಲ ಮ್ಯಾಮ್, ಅವ್ರು ಅನ್ಕೊಂಡಿದಾರೆ ಕಷ್ಟಪಟ್ಟು ದುಡಿದ್ರೇನೆ ದುಡ್ಡು ಮಾಡಕ್ ಆಗೋದು ಅಂತ. ಎಸ್, ಕರೆಕ್ಟ್. ಸಾರ್ಥಕ, ನಿಂಗೆ 2 ವರ್ಷ ಟ್ರೈನಿಂಗ್ ಕೊಟ್ಟಿದ್ದೆ. ಕೇಳೋಷ್ಟು ಇದು ಇಲ್ಲ ಮೇಡಮ್ ಅವ್ರಿಗೆ. ನಮ್ ತರ ಕುತ್ಕೊಂಡ್ ತಾಳ್ಮೆಯಿಂದ ಕೇಳೋಷ್ಟಿಲ್ಲ, ಒಮ್ಕಿಲೆ ಎಲ್ಲಾ ಬಿಡ್ಬೇಕನ್ನೋ ಮೈಂಡ್ ಸೆಟ್ ಇರುತ್ತೆ ಸರ್. ಈವನ್ ದೇ ಆರ್ ಎಮೋಷನಲಿ ಸ್ಟ್ರಾಂಗ್. ಓಕೆ, ನೀವು ಸಹ ಎಮೋಷನಲಿ ಸ್ಟ್ರಾಂಗ್ ಇದ್ದೀರಾ, ಅದಕ್ಕೆ ಒಂದೊಂದು ಮಗುವಿನ ತಾಯಿ ಆಗಿದ್ದೀರಾ. ಯಾರ್ಯಾರು ಆಗಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಮ್ಯಾಮ್, ನಾವು ಸ್ಮಾರ್ಟ್ ವರ್ಕ್ ಮಾಡ್ತೀವಿ ಗರ್ಲ್ಸ್. ಕರೆಕ್ಟ್. ಅವ್ರಿಗೆ ಹೇಳಿ, ಇವತ್ತು ಮೇಡಮ್ ಹತ್ರ 100 ರೂಪಾಯಿ ಕೊಟ್ರೆ ನೆಕ್ಸ್ಟ್ ಡಿಸೆಂಬರ್ 1 ಅಷ್ಟೊತ್ತಿಗೆ 300 ರೂಪಾಯಿ ಕೊಡ್ತಾರಂತೆ, ಕೊಡ್ಲಾ ಅಂತ ಕೇಳಿ, ಫಸ್ಟ್ ಕೊಡು ಅಂತ ಬೇಕಾದ್ರೆ ಗಂಡಸ್ರು. ನಂದು ಸೇರ್ಸ್ ಕೊಡು, ಹಂಗಾರ 600 ರೂಪಾಯಿ ಬರ್ಲಿ ಅಂತ ಹೇಳ್ತಾರೆ. ಕೇಳಿ ಬೇಕಾದ್ರೆ. ಆಮೇಲೆ ನಿನ್ಗೊಬ್ಳಿಗೆ, ಆಮೇಲೆ ನೀವ್ ಯಾರಾದ್ರೂ ಕೇಳಿದಿರಾ ಇಲ್ವಾ? ಅಥವಾ ಹುಡುಗ ಫ್ರೆಂಡ್ಗೆನೆ
ಹೇಳಿ ಅಥವಾ ಏನಾರ ಕೇಳಿ ಅವರು ಇದನ್ನ ನಮ್ ನಂಬೋದು ತುಂಬಾ ಕಷ್ಟ ಅವ್ರಿಗೆ. ಆಸ್ ಶಾಲಿನಿ ಟೋಲ್ಡ್, ದಟ್ ಈಸ್ ರೈಟ್ ಆನ್ಸರ್. ಆಮೇಲೆ ಅವ್ರದ್ದು ಮೈಂಡ್ ಸೆಟ್ ಗಂಡಿರೋದೇ ದುಡಿಯಕ್ಕೆ ಅನ್ನೋದೊಂದು ಚಿಕ್ಕ ವಯಸ್ಸಿಂದ ಹಾಕಿರ್ತಾರೆ ಗೊತ್ತಾ. ನೀನ್ ಏನ್ ಮಾಡಿದ್ರು ಅವ್ರಿಗೆ ಟೈಮ್ ವೇಸ್ಟೇ ಅನ್ಸೋದು. ಆಮೇಲೆ ಬೆಳಗ್ಗೆ ಅವ್ರು ಆಚೆ ಹೋಗಿರ್ತಾರೆ, ಮನೆಗೆ ಬಂದಾಗ ಏನ್ ಮಾಡ್ಬಿಟ್ಟಿದ್ಯಾ ಮಹಾ ನೀನು, ಮನೇಲಿ ತಾನೇ ಇದೆಯಾ, ಬರುತ್ತೆ ಮ್ಯಾಮ್. ಆ ಫ್ಯಾನ್ ಆನ್ ಇತ್ತು ನೀನ್ ಕುತ್ಕೊಂಡಿದ್ ನೋಡ್ರೆ ಮುಗೀತಲ್ಲಿಗೆ ಕತೆ ಅವತ್ತು. ಆರಾಮಾಗಿ ಫ್ಯಾನ್ ಹಾಕೊಂಡಿರ್ತೀಯ ಮನೇಲಿ, ಹೊರಗಡೆ ಹೋಗಿ ದುಡಿದ್ರೆ ಗೊತ್ತಾಗತ್ತೆ ನಿನಗೆ. ಇದೆಲ್ಲ ಬರುತ್ತಲ್ಲ ಮಾತು. ಹೌದು ಬರುತ್ತೆ. ಅವರು ನನ್ನ ಮುದ್ದಿನ ರಾಣಿ ಫ್ಯಾನ್ ಹಾಕೊಂಡು ಚೆನ್ನಾಗಿ ಕೂತಿದ್ಯಾ ಕಣಿ ಅಂತ ಯಾರಾದ್ರೂ ಹೇಳ್ತಾರ? ಮ್ಯಾಮ್ ಅವ್ರು ತುಂಬಾ ಕ್ಯಾಲ್ಕುಲೇಟೆಡ್ ಮೈಂಡೆಡ್ ಕರೆಕ್ಟ್ ಇರ್ತಾರ ಕರೆಕ್ಟ್. ಮ್ಯಾಮ್. ಹಾ, ಬಟ್ ಇವಾಗಿನ ಜನರೇಷನ್ ಅಲ್ಲಿ ಈವನ್ ಲಾವಣ್ಯ ಹತ್ರನೂ ಕೇಸಸ್ ಬಂದಿರ್ಬೋದು, ಗೊತ್ತಿಲ್ಲ. ಇವಾಗ ಮದ್ವೆ ಆಗೋದು ಅಷ್ಟೇ, ಮದ್ವೆ ಆದ್ಮೇಲೂ ಅಷ್ಟೇ, ನಿಂದಿಷ್ಟು ನಂದಿಷ್ಟು ಲೆಕ್ಕ ಲೆಕ್ಕ. ಈಗ ಸಪ್ರೇಟ್ ಆದ್ರೂ ಪರವಾಗಿಲ್ಲ, ಹಾಳಾಗೋಗು, ನಂಗೆ ದುಡ್ಡೆಷ್ಟು ಕೊಡ್ತೀಯ ಅದನ್ನ ಹೇಳಿ ಫಸ್ಟ್. ಯಾವಾಗ ಡಿವೋರ್ಸ್ ಅದ್ ಬಿಡು, ಅದು ಆಸ್ತಿ ಇವ್ರದ್ದು ಅವ್ರ ಅಪ್ಪನ ಅದು ಮೇಡಮ್ ನಂಗೆ ಇಷ್ಟು ಬರ್ಬೇಕು, ಇಷ್ಟು ಕೊಡ್ಸ್ಕೊಡಿ, ಸಿಂಪಲ್, ನೋ ಎಮೋಷನ್, ನಥಿಂಗ್. ಯಾಕೆ ಹಿಂಗ ಆಗ್ತಿದೆ ಹ್ಯೂಮನ್ ಬೀಯಿಂಗ್ಸ್? ಆಮೇಲೆ ಗಂಡ್ ಮಕ್ಳಿಗೆ ಸ್ಲೋ ಪ್ರೊಸೆಸ್ ಎಲ್ಲ ಇಷ್ಟ ಆಗಲ್ಲ ಅವರಿಗೆ. ಹೌದು. ಅವ್ರು ಎಮೋಷನಲ್ ಇರಲ್ಲ ಮ್ಯಾಮ್, ತುಂಬಾ ಪ್ರಾಕ್ಟಿಕಲ್ ಆಗಿ ಇದ್ ಮಾಡ್ತಾರೆ. ಗರ್ಲ್ಸ್ ಎಮೋಷನಲ್ ಇರ್ತಾರೆ ತುಂಬಾ. ಬಟ್ ನನ್ನ ಕ್ಲಾಸಿಗೆ ಒಬ್ರು ಇಬ್ರು 3 ಜನನೋ ಬಂದಿರ್ತಾರೆ, ಬಟ್ ಎಲ್ಲರೂ ಇವಾಗ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಮೇ ಬಿ ಅವ್ರ ಹತ್ರ ಇವಾಗ ಟೈಮ್ ಇಲ್ಲ ಇಲ್ಲಿಗೆ ಬರಕ್ಕೆ. ಬಟ್ ಈ ಕ್ಲಾಸಲ್ಲಿ ಯಾರು ಅಂತವ್ರು ಇಲ್ಲ. ವಿದ್ಯಾಸಾಗರ್ ಬೆಳಗ್ಗೆ ಜಾಯಿನ್ ಆಗ್ತಾರೆ, ಅವರು ಬೆಳಗಿನ ಕ್ಲಾಸಲ್ಲಿ ಇರ್ತಾರೆ, ಅವ್ರು ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ. ಮೇ ಬಿ ಇಲ್ಲಾಂದ್ರೆ ಅವರು ಪಾಪ ಎಲ್ಲ ಕ್ಲಾಸಿಗೂ ಬರ್ತಾರೆ. ನೀವು ಟ್ರೈ ಮಾಡಿ, ಯಾವ್ದಾದ್ರು ನಿಮ್ಮ ಹುಡುಗ ಫ್ರೆಂಡ್ ಇದ್ರೆ ಈ ತರದ ಟಾಪಿಕ್ ಅಲ್ಲಿ ಇನ್ವಾಲ್ವ್ ಮಾಡಕ್ಕೆ. ಫಸ್ಟ್ ಆಫ್ ಆಲ್ ಪೇಷನ್ಸ್ ಇಲ್ಲ. ನೆನ್ನೆ ಒಬ್ರು ಯಾರೋ ಪ್ರಕಾಶ್ ಯಾರೋ IT ಅಂತ ಹೇಳ್ಬಿಟ್ಟು ಜಾಯಿನ್ ಆಗಿದ್ರು. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಸ್ಟ್ರೆಸ್. ವಾಟ್ ಯು ವಾಂಟ್ ಟು ಚೇಂಜ್? ಐ ವಾಂಟ್ ಟು ಚೇಂಜ್ ಸ್ಟ್ರೆಸ್. ವಾಟ್ ಯು ಲೈಕ್? ಐ ವಾಂಟ್ ಟು ಬಿ ಇನ್ ಹೋಮ್. ಈ ಥರನೇ ಇತ್ತು ಅವ್ರ ಆನ್ಸರ್, ವೆರಿ ಕ್ಲಿಯರ್. ಆಮೇಲೆ ಗಂಡು ಮಕ್ಳಿಗೆ ಅನ್ಸುತ್ತೆ ಏನೋ ಏನೋ ಮಾಡ್ತಾರೆ ಬಿಡಿ, ಏನೋ ಆಗಲ್ಲ ಇವ್ರ ಕೈಲಿ ಅನ್ನೋದೊಂದು ಇರುತ್ತೆ ಅವರಿಗೆ. ಅದನ್ನ ಚೇಂಜ್ ಮಾಡಬೇಕು. ನೀವು ರಿಚ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಅಪ್ಡೇಟ್ ಡೈಲಿ, ಯು ಹ್ಯಾವ್ ಟು ಅನಲೈಸ್ ಯುವರ್ ಸೆಲ್ಫ್. ಇಲ್ಲಿ ಯಾರು ಸಪ್ನ ಜಾಯಿನ್ ಆಗಿಲ್ಲ ಇವತ್ತು, ಗೊತ್ತಿಲ್ಲ, ಅವ್ರು ಓದಿಲ್ಲ ಅಂತ ಹೇಳ್ತಾರೆ. ಮ್ಯಾಮ್ ನಾನು ಡೈಲಿ ಹೇಳ್ತೀನಿ ಮ್ಯಾಮ್, ನೀವೇನ್ ಹೇಳ್ಕೊಟ್ರಿ ಕ್ಲಾಸಲ್ಲಿ ನಮ್ಮ ಹಸ್ಬೆಂಡ್ಗೆ ನಾನು ಡೈಲಿ ಅಪ್ಡೇಟ್ ಮಾಡ್ತೀನಿ ಮ್ಯಾಮ್. ಅವರು ಸರಿ 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 ಅಷ್ಟೇ ಮ್ಯಾಮ್ ಹೇಳೋದು, ಅಷ್ಟೇ ಹೇಳೋದು ಅವ್ರು. ಹೌದು. ಆಮೇಲೆ ಇನ್ನೊಬ್ರು ಯಾರೋ ನಾಗಲಕ್ಷ್ಮಿನೂ ಯಾರೋ ಇವಾಗ ಪಾಪ ಹೇಳ್ತಾ ಇದ್ರಲ್ಲ, ಕಿಡ್ನಿ ಕರಳು ಎಲ್ಲ ಇದೆ ನನ್ನ ಹತ್ರ, ಅದಕ್ಕೆ ಅವ್ರ ಹಸ್ಬೆಂಡ್ ಮಾರಕು ಅಂತ ಹೇಳ್ತಾ ಇದ್ರಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ. ಹಂಗೆ. ಆಮೇಲೆ ನಾವು ಹೆಣ್ಮಕ್ಳು ಅಂತ ಬಂದಾಗ ಎನಿ ವಿಷಯ, ಈಗ ಅವಾಗ್ಲೇ ಅವ್ರು ಹೇಳ್ದಂಗೆ ಪ್ರಿಯಾರಿಟಿ ಅಂತ ಬಂದಾಗ ನಮ್ಮನ್ನ ಸ್ವಲ್ಪ ಕೊನೆಯಲ್ಲಿ ಇಟ್ಕೋತೀವಿ ಪ್ರಿಯಾರಿಟಿ. ಈಗ ನೀವು ಹೇಳ್ಬೋದು, ಈಗೀಗ ನೀವು ಮಾಡ್ತಾ ಇರ್ಬೋದು ಅಂದ್ರೆ ಶಾಪಿಂಗ್ ಬಂದಾಗ, ಇವನ್ ನನ್ನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಇವಾಗ ಟೀ ಇಡು ಅಂತ ಅಂದ್ರೆ ಫಸ್ಟ್ ಮನೇಲಿ ಯಜಮಾನ ಯಾರು ಅವ್ರನ್ನ ಕೇಳ್ತೀವಿ, ನಿಮಗೆ ಟೀ ಬೇಕಾ ಅಂದ್ರೆ. ಈಗ ನಮ್ಮ ಡ್ಯಾಡಿ ಹಾಲು ಮಿಲ್ಕ್ ಟೀ ಜಾಸ್ತಿ ಕುಡಿತಾರೆ. ನಮ್ಮ ಮನೆಯವ್ರಿಗೆ ಮಿಲ್ಕ್ ಸ್ವಲ್ಪ ಇರ್ಬೇಕಂದ್ರೆ ಟೀ ಎಲ್ಲ ಕುದಿಸಿದಾದ್ಮೇಲೆ ಮೇಲೆ ಹಾಲು ಹಾಕ್ತೀವಲ್ಲ ಆ ಥರ. ಎಲ್ಲರಿಗೂ ಒಟ್ಟಿಗೆ ಮಾಡಿದ್ರೆ ಯಾರಿಗೂ ಅವ್ರದ್ದು ಇಷ್ಟ ಆಗಲ್ಲ. ಸೊ ಕೇಳಬೇಕು ಅವ್ರ ಪ್ರಿಯಾರಿಟಿನ, ಅಂದ್ರೆ ನಾವು ಅವ್ರಿಗೆ ಪ್ರಿಯಾರಿಟಿ ಕೊಡ್ತೀವಿ. ನಿಮ್ಮ ಲೈಫಲ್ಲೂ ಹಾಗೆ. ಬಟ್ ಡಿಸಿಷನ್ಸ್ ತಗೊಳ್ಳುವಾಗ, ನಿಮ್ಮ ಇನ್ನರ್ ಡೆವಲಪ್ಮೆಂಟ್ ಆಗುವಾಗ, ಏನೋ ಒಂದು ಚೇಂಜಸ್ ಆಗುವಾಗ ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ರೆಸ್ಪಾನ್ಸಿಬಿಲಿಟಿ. ಅದು ಒಪ್ಕೊಂತೀರಾ? ನಂದು ಎಲ್ಲ ಜವಾಬ್ದಾರಿ ನಂದೇ, ನಾನೇ ಎಲ್ಲದಕ್ಕೂ ಜವಾಬ್ದಾರಿ ಅಂತ ಒಪ್ಕೋತೀರಾ? ಯಾರಾದ್ರೂ ನಿಮ್ಮನ್ನ ಗುರುತಿಸ್ಬೇಕಾದ್ರೆ ಏನಂತ ಗುರುತಿಸ್ತಾರೆ? ಅದೇ ನಿಮ್ ಗಂಡನ ಹೆಸರು ಹೇಳ್ಬಿಟ್ಟು ಅವ್ನ ಹೆಂಡತಿ ಅಂತ ಹೇಳ್ತಾರ, ಬೇರೆ ಏನಾದ್ರು ಇಲ್ಲ ನಮ್ಮ ಹೆಸರು ಹೇಳಿ ಗುರ್ತಿಸ್ತಾರೆ. ಹೆಸರು? ಅದೇ ಏನದು ಕಾವ್ಯ ಆತರ ಅಲ್ಲ. ನನ್ನ ಪ್ರೊಫೆಷನ್ ನೋಡಿ ಗುರ್ತಿಸ್ತಾರೆ. ಓಕೆ. ಇಂಜಿನಿಯರ್ ಹೋಗ್ತಾಳೆ, ಇಂಜಿನಿಯರ್ ಇವಳು ಅಂತ ಆತರ ಅಂತ. ಎಸ್, ಆತರ ರೆಕಗ್ನೈಸ್ ಮಾಡ್ತಾರೆ ಮೇಡಮ್. ಓಕೆ. ನೆಕ್ಸ್ಟ್ ಬೇರೆಯವ್ರಿಗೆ ಯಾರಿಗಾದ್ರು ಹೌಸ್ ವೈಫ್ ಎಲ್ಲ ನನ್ಗೆ ಬೇಜಾರಾಗ್ಬಿಟ್ಟು ಟೀಚರ್ ಅಂತ ಹೇಳಿ ತುಂಬಾ ಚಿಲ್ಡ್ರನ್ಸ್ ಎಲ್ಲ ಸಿಗ್ತಾ ಇರ್ತಾರೆ ಮ್ಯಾಮ್, ಎಲ್ಲಾದ್ರೂ ಫಂಕ್ಷನ್ಸ್ ಹೋದಾಗ ಟೀಚರ್ ಅಂತ ಮ್ಯಾಮ್ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಎಸ್ ಮ್ಯಾಮ್. ಮೇಕಪ್ ಆರ್ಟಿಸ್ಟ್, ಸ್ಟುಡಿಯೋ ಆರ್ಟಿಸ್ಟ್. ಈಗ ಇವರು ಟೈಲರಿಂಗ್ ಮಾಡ್ತಾರೆ ಅಂದ್ಮೇಲೆ ಅವ್ರಿಗೂ ಅವರು ಟೈಲರ್ ಅಂತಾನೆ ಹೇಳ್ತಾರೆ, ಗುರುತಿಸ್ತಾರೆ. ನೆಕ್ಸ್ಟ್ ಮಾತಾಡೋದು ಅಂದ್ರೆ ಮಾಲ್ತಿ ಅಂತಾರೆ ಮ್ಯಾಮ್. ಎಲ್ಲೋದ್ರು ಗ್ರೂಪ್ ನಾನಿದ್ರೆ ಗ್ರೂಪ್ ಜಾಯ್ನ್ ಆಗ್ತಾರೆ ಮ್ಯಾಮ್. ಇದು ಔಟ್ ಆಫ್ ಸಿಲೆಬಸ್, ಒಂದ್ ಸ್ವಲ್ಪ ಸೈಡ್ ಅಲ್ಲಿ ಇಡ್ತೀನಿ. ನೆಕ್ಸ್ಟ್
ಟ್ಯೂಷನ್ ಮ್ಯಾಮ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ 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 ಬೇಗ. ಯಾರಿಗೆ ಹೇಮಾಗೆ ಏನ್ ರೆಕಗ್ನೈಸ್ ಮಾಡ್ತಾರೆ? ಹೆಸರಿಟ್ಟೆ ಕರೀತಾರೆ ಮ್ಯಾಮ್. ಓಕೆ, ಯಾರ್ಯಾರಿಗೆ ಹೆಸರಿಟ್ಟು ಕರೀತಾ ಇದ್ದಾರೆ? ಮಾಯಾ ಮೇಡಮ್ ಟೀಚರ್ ಅಂತಾರ? ಹೌದು, ಮಾಯಾ ಮೇಡಮ್ ಅಂತಾನೆ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ಹೆಸರು ಮುಂದೆ ಏನಾದರೂ ರೆಕಗ್ನೈಸ್ ಮಾಡೋ ಥರ ನೀವೇನಾದರೂ ಮಾಡ್ಕೋಬೇಕು ಸಾಯೋದ್ರೊಳಗಡೆ. ದಿಸ್ ಇಸ್ Yes, ma'am. ಪಾಯಿಂಟ್. ಡೈರಿ ಸೆಕ್ರೆಟರಿ, ಓಕೆ ಗುಡ್. ಇನ್ನು ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಟೈಮ್ ಏನೂ ಮಿಂಚಿಲ್ಲ, ಇನ್ನೂ ಟೈಮ್ ಇದೆ ನಿಮ್ಮ ಹತ್ರ. ನಿಮ್ಮ ಏಜ್ ಏನೇ ಆಗಿರಲಿ. ಇಲ್ಲಿ ಇರೋರು ಯಾರು 50+ ಅಲ್ಲಿ ಇದ್ದೀರಾ? ಇದ್ರೆ ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ವೆರಿ ಗುಡ್ ಮ್ಯಾಮ್, ವೆರಿ ಗುಡ್. ಏನು ಟೈಮ್ ಆಗಿಲ್ಲ, 50+ ಇದ್ರೂ ನೋ ಪ್ರಾಬ್ಲಮ್. ನೀವು ಮ್ಯಾಜಿಕ್ ಕ್ಲಾಸಲ್ಲಿ ಇದ್ರಾ? ಇಲ್ಲ, ಓಕೆ. ಮೇಡಮ್ ಎಲ್ಲೋದ್ರು? ಅವ್ರಿಗೆ 62 ಇಯರ್ಸು, ಮ್ಯಾಜಿಕ್ ಕ್ಲಾಸಲ್ಲಿ ಇದ್ರು, ಆಮೇಲಿಂದ ನೋಡ್ಲೇ ಇಲ್ಲ. ಮಾಯಾ ಮೇಡಮ್ ಅವ್ರು ಇದ್ರು ನೀವಿದ್ದಾಗ. ಹೇಳಿ ಮೇಡಮ್. ಮಂಜುಳವ್ರೆ, ಓಕೆ. ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಹಂಗಾದ್ರೆ ಹಿಂಗೆ ಕೆಲವೊಬ್ರು ಇಲ್ಲಿ ಯಾರನ್ನೋ ಒಬ್ರನ್ನ ನಾನು ಆನ್ ಮಾಡಿ ನೋಡಿದೆ, ಅವರು ಟೈಲರಿಂಗ್ ಮಾಡ್ತಿದ್ರು. ಮೇ ಬಿ ಅವ್ರು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೇನೋ ಗೊತ್ತಿಲ್ಲ, ಅಥವಾ ಅವರು ಟೈಲರ್ ಏನೋ ಗೊತ್ತಿಲ್ಲ. ನಾನು ಒಬ್ಬರದ್ದು ಇಲ್ಲಿ ನೋಡಿದೆ ವಿಡಿಯೋ. ಆದ್ರೆ ಅವ್ರನ್ನೂ ಹಂಗೆ ಕೆಲಸ ಮಾಡ್ತಾರೆ. ಅಥವಾ ಕೆಲವೊಬ್ರು ಹೇಳ್ತಾರೆ ಅದು ಏನ್ ಕೆಲಸ ಮಾಡ್ತಾವೋ, ಬ್ಯಾಗ್ ಹಾಕೊಂಡು ಹೋಗ್ತವೆ ಬರ್ತವೆ ಅಂತಾನೆ ಹೇಳ್ತಿರ್ತಾರೆ. ಕೇಳಿದೀನಿ ನಾನು ಇದನ್ನ. ಹೌದು. ಸೊ ಕ್ಲಾರಿಟಿ ಇರೋದಿಲ್ಲ ಅಂದ್ರೆ ಅವೇನ್ ದುಡಿಯಕ್ ಹೋಗ್ತವೆ ಅಂತ ಇರ್ತಿರ್ತಾರೆ. ಸೊ ಪ್ಲೀಸ್ ರೆಕಗ್ನೈಸ್ ಯುವರ್ ಸೆಲ್ಫ್. ಇಲ್ಲ ನೀವು ಪ್ರೌಡಾಗಿ ಹೇಳ್ಕೊಳ್ಳೋ ತರ ಇರಬೇಕು, ಅವ್ರಾಗ ಅವ್ರು ಗುರ್ತಿಸೋ ತರ ಇರಬೇಕು. ಇನ್ನು ಟೈಮ್ ಮಿಂಚಿಲ್ಲ, ನೀವು ಮಾಡಿ, ನೀವು ಅದನ್ನ ಬಿಲ್ಡ್ ಮಾಡ್ಕೋಬಹುದು. ಓಕೆ, ಗೀತಾಗ ಏನಂತ ರೆಕಗ್ನೈಸ್ ಮಾಡ್ತಾರೆ? ಎಲ್ರಿಗೂ ಹೊಂದ್ಕೊಂಡು ಹೋಗ್ತಾಳೆ ಅಂತ ರೆಕಗ್ನೈಸ್ ಮಾಡ್ತಾರೆ ಅದು ಮಾಯಾ ಮೇಡಮ್ ಗುಂಪಿಗೆ ಸೇರಿದ ಪದ ಅದು. ಎಲ್ಲ ಒಂದು ಗುಂಪಿಗೆ ಹಾಕ್ಬೇಕು. ಚೇಂಜ್ ಚೇಂಜ್, ಇನ್ನು ಟೈಮ್ ಇದೆ, ಚೇಂಜ್ ಮಾಡಿ. ಲಾಯರ್ ಲಾವಣ್ಯ. ಆಮೇಲೆ ಲಾಸ್ಟ್ ಟೈಮ್ ಶಿಲ್ಪಾ ಮೇಡಮ್ ಬಂದಿದ್ರು, ಗೊತ್ತಿದೆಯಲ್ಲ? ಅವ್ರ ಹಸ್ಬೆಂಡ್ ನ ಕರ್ಕೊಂಡ್ ಬಂದಿದ್ರಲ್ಲ. ಹರಿಣಿ ಮೇಡಮ್ ನೋಡಿದ್ದೀರಾ? ಗೊತ್ತು ಮ್ಯಾಮ್. ಅವರು ಮಿಸ್ ಕರ್ನಾಟಕ, ಮಿಸ್ ಇಂಡಿಯಾ, ಅವರು ಮಿಸ್ಸಸ್ ಇಂಡಿಯಾ. ಬಟ್ ಅವ್ರು ಹಂಗ ಅನಿಸ್ತಾ ಇದ್ರ? ಎಷ್ಟು ಸಿಂಪಲ್ ಆಗಿ ಅವರು ಇದ್ರು. ಬಟ್ ನಾವ್ ಅವ್ರನ್ನ ಗುರುತಿಸಿಲ್ಲ, ಹೊರಗಡೆ ಎಲ್ಲ ಅವ್ರನ್ನ ಗುರುತಿಸ್ತಾರೆ ಬೇರೆ ಇದ್ರು. ಅವ್ರು ನಮ್ಮ ಕ್ಲಾಸಿಗೆ ಬಂದಿದ್ರು, ಅವ್ರು ಹೇಳೋದಾಗ್ಲಿ ನಂಗೂ ಗೊತ್ತು. ಹಂಗೆ ನಿಮ್ಮನ್ನ ಯಾವ್ದಾದ್ರು ಒಂದು ಇದ್ರಲ್ಲಿ ರೆಕಗ್ನೈಸ್ ಮಾಡ್ಕೊಬೇಕು. ಅದನ್ನ ಇನ್ನು ಹರ್ಷಿತಾ, ಎಜುಕೇಶನ್ ಕಂಪ್ಲೀಟ್ ಆಯ್ತಾ? ಮಾಡಿ. ಸೊ ಹಂಗೆ ನೀವು ನಿಮ್ಮನ್ನ ರೆಕಗ್ನೈಸ್ ಮಾಡ್ಕೊಳ್ಳೋ ತರ ಪ್ರಿಪೇರ್ ಆಗಿ. ಇನ್ನು ನನಗೆ ಗೊತ್ತಿಲ್ಲ ಮೇಡಮ್, ನನಗೆ ಐಡಿಯಾ ಇಲ್ಲ, ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ಟೈಮ್ ತಗೊಳ್ಳಿ. ಎಲ್ಲ ಇಲ್ಲಿ ಇರೋರ್ಗೆ ಎಲ್ಲರಿಗೂ ಗೊತ್ತಿದೆ ಜರ್ನಲಿಂಗ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡೋದು, ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಯಾರು ಹೊಸಬ್ರು ಇಲ್ಲ. ಯಾರು ಹೊಸಬ್ರು ಇದ್ದೀರಾ? ಯಾರು ಇಲ್ಲ. ಯಾರು ಹೊಸಬ್ರು ಇದ್ರೆ ಎಸ್ ಅಂತ ಹೇಳಿ, ಐ ವಿಲ್ ರಿಪೀಟ್, ಅದರ್ವೈಸ್ ಐ ವಿಲ್ ಕಂಟಿನ್ಯೂ. ಸೊ ಇವತ್ ಬುಕ್ ತಂದಿದ್ರೆ ಬರ್ದಿಟ್ಕೊಳ್ಳಿ. ಅದರಲ್ಲಿ ನಿಮ್ಮ ಗೋಲ್ನ ಫಸ್ಟ್ ಸೆಟ್ ಮಾಡ್ಕೊಳ್ಳಿ. ನೀವು ಏನಂತ ರೆಕಗ್ನೈಸ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಈಗ ನಿಮ್ಗೆ ರೆಕಗ್ನೈಸ್ ಮಾಡಿಲ್ಲ ಅಂದ್ರೂ ಯಾರಿಗಾದ್ರೂ ಏನಾದ್ರು ದುಃಖ ಆದಾಗ ಅಥವಾ ಏನಾದ್ರು ಬೇಜಾರಾದಾಗ ಕಾಲ್ ಬರುತ್ತಾ ನಿಮ್ಗೆ ಅವ್ರ ಕಡೆಯಿಂದ? ಅವ್ರು ಯಾರು ಏನಂತ ಗುರ್ತಿಸ್ತಾರೆ ನಿಮ್ಮನ್ನ? ಹೆಲ್ಪ್ ಸ್ವಲ್ಪ ಮಾಡಿ ರೆಡಿ ಸಾಂತ್ವನ ಮಾಡ್ತಾರೆ. ಇರ್ತೀನಿ ಅಂತ. ಓಕೆ, ಟೇಕನ್ ಫಾರ್ ಗ್ರಾಂಟೆಡ್ ಅನ್ಬೋದು. ನೆಕ್ಸ್ಟ್, ಓಕೆ, ಅವ್ರು ಫೋನ್ ಮಾಡಿದ್ರೆ ನೀವು ಅವ್ರಿಗೆ ಹೇಳ್ತೀರಾ, ಉತ್ತರ ಕೊಡ್ತೀರಾ? ನಾನು ಮಾತಾಡಿದ್ರೆ ಸಮಾಧಾನ ಆಯ್ತು. ಓಕೆ, ಹಾ, ನೀವು ಹತ್ರ ಮಾತಾಡಿದ್ರೆ ಸಮಾಧಾನ ಆಗತ್ತೆ ಅಂತ ಅವ್ರ ಮಾತು. ಮೇಡಮ್ ನೆಕ್ಸ್ಟ್. ನಾನು ಯೋಗ ಟೀಚರ್ ಹೇಳಿ ಗುರುತಿಸ್ಕೊಂಡಿದ್ದೆ. ಹ್ಮ್ ಮತ್ತೆ ರೇಖಿ ಹೀಲರ್, ಹ್ಮ್ ಅದನ್ನು ಸ್ವಲ್ಪ ಸ್ವಲ್ಪ ಈಗ ನನ್ನ ಹತ್ರ ಕ್ಲೈಂಟ್ಸ್ ಬರ್ತಾರೆ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಹ್ಮ್ ಮತ್ತೆ ಪ್ರಾಬ್ಲಮ್ ಇದ್ರು ಆಮೇಲೆ ಕಾಲ್ ಸ್ಟೂಡೆಂಟ್ಸ್ಗೂ ಮಾಡ್ತಾರೆ. ನೀವು ಅದನ್ನ ಅಪ್ಲೈ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀರಾ? ಮ್ಯಾನಿಫೆಸ್ಟೇಷನ್ದು, ರೇಖಿದು ಹೌದು ಸ್ವಲ್ಪ ಸ್ವಲ್ಪ ಅವ್ರಿಗೂ ಆಡ್ ಮಾಡಿದ್ದೀರಾ ಕ್ಲಾಸಲ್ಲಿ? ಹೌದು ಹ್ಮ್ ಹೌದು. ನಾನೇ ಕಲಿತಾ ಇದ್ದೇನೆ ಇನ್ನು. ಎಸ್, ವಿ ಆರ್ ಆಲ್ಸೋ ಲರ್ನಿಂಗ್. ನಾನೇ ಕಲಿತಾ ಇದ್ದೇನೆ ಇನ್ನು. ಏಂಜಲ್ಸ್ ಇಂದು ಮಾಸ್ಟರ್ ಡಿಗ್ರಿ ಆಗಿದೆ. ಹ್ಮ್ ರೇಖಿ ಮತ್ತೆ ರಾಜಕ್ರಿಯ ಎರಡು ಲೆವೆಲ್ ಆಗಿದೆ, ಮತ್ತು ಕಂಪ್ಲೀಟ್ ಮಾಡ್ಬೇಕು. ಓಕೆ, ಅಂದ್ರೆ ಮೇಡಮ್ ಪ್ರೊಫೆಷನ್ ಒಂದಲ್ಲ, ಕೇಳಿಸ್ಕೊಂಡ್ರಲ್ಲ? ಹೌದು ಮೇಡಮ್, ಇಲ್ಲಿ ಯಾರ್ದು ಮಾಡ್ತೇನೆ. ಇಲ್ಲ. ನನಗೆ ಇವನ್ ಹರಿಣಿ ಮೇಡಮ್ ಕೆಲಸ ಮಾಡ್ಕೊಂಡು ಏನೋ ನೋಡ್ತಿದ್ದಾರೆ. ತುಂಬಾ ಕಲಿಬೇಕು ಹೇಳಿ. ಹೌದು, ತುಂಬಾ ಇದೆ.
ಬೇರೆಯವರು ಪಾಪ ಕೆಲಸ ಮುಗಿಸ್ಕೊಂಬಂದು ಕೂತಿರ್ಬೋದು, ದಟ್ ಈಸ್ ಆಲ್ಸೋ ಫೈನ್. ಅಥವಾ ಮೇಡಮ್ ನಂದು ಆ ಥರ ಕೆಲಸನ ಒಂದು ನಾನು ಮಾಡ್ದಾಗಲೇ ನನ್ನ ಕೆಲಸ ಅನ್ನೋದು ಇರ್ಬೋದು, ದಟ್ ಈಸ್ ಫೈನ್. ಬಟ್ ಒಂದೇ ಪ್ರೊಫೆಷನ್ ಅಲ್ಲ. ನನ್ನ ಟೀಮ್ ಅಥವಾ ನನ್ನ ಇದರಲ್ಲಿ ಅಂತ ಯಾರನ್ನ ನಾನು ಗುರುತಿಸಿದ್ದೀನೋ ಅವ್ರದ್ದು ಯಾರ್ದು ಒಂದೇ ಪ್ರೊಫೆಷನ್ ಇಲ್ಲ. ಸೊ ಅಟ್ಲೀಸ್ಟ್ ನೀವು ಒಂದಕ್ಕಾದ್ರೂ ಫಿಕ್ಸ್ ಆಗಿ ಒಂದಕ್ಕಾದ್ರೂ ನಿಮ್ಮನ್ನ ಗುರುತಿಸೋ ಥರ ನೀವು ಮಾಡ್ಕೋಬೇಕು ನೆಕ್ಸ್ಟ್ ಇಯರ್ ಅಲ್ಲಿ 2026. ಯಾಕಂದ್ರೆ ಸೂರ್ಯನ ಇಯರ್ ಬರೋದು ತಂದೆ ಥರ ನಿಮ್ಮನ್ನ ಕಾಪಾಡ್ತಾರೆ, ತಂದೆ ಥರ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಸೆಟ್ ಯುವರ್ ಗೋಲ್. ನೀವು ಇನ್ನೊಂದು ಪ್ರೊಫೆಷನ್ ಫಿಕ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಮಾಡಿ. ಅಥವಾ ಈಗಲೇ ಏನೋ ಮಾಡ್ಬೇಕಂತಿದ್ದೀರಾ, ಇಲ್ಲ ಈಗ ಏನೂ ಇಲ್ಲ ನನ್ನ ಕೈಯಲ್ಲಿ, ನಾನು ಹೌಸ್ ವೈಫು, ಫಿಕ್ಸ್ ಏನಾಗಬೇಕು ಅಂತ ಅಲ್ಲ. ನೀವು ಮತ್ತೆ ಕ್ಲಿಯಾರಿಟಿ ಇರಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ. ನೀವು ಇವಾಗ ಇಂಜಿನಿಯರ್ ಅಂತ ಬರ್ಕೊಂಡ್ರೆ ಆಗಲ್ಲ. ಹೌಸ್ ವೈಫ್ ಇರೋರು ಸ್ವಲ್ಪ ಯೋಚನೆ ಮಾಡಿ ಬರೀರಿ ಏನಾಗಬೇಕು ಅಂತ. ಮತ್ತೆ ಹೇಳ್ಬೇಡಿ ನಾನು 4 ಜನಕ್ಕೆ ಸಹಾಯ ಮಾಡೋಂಗಾಗಬೇಕು, ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಥರ ಆಗಬೇಕು, ಆ ಥರ ಎಲ್ಲ ಬರಿಬೇಡಿ. ಏನಾಗಬೇಕು ಅನ್ನೋ ಗೋಲ್ನ ಕರೆಕ್ಟಾಗಿ ಬರೀರಿ. ಇಲ್ಲ ಇವಾಗಲೇ ಬರಿಬೇಕಂತ ಏನಿಲ್ಲ, ಟೈಮ್ ತಗೊಳ್ಳಿ, ಯೋಚನೆ ಮಾಡಿ ಬರೀರಿ. ಓಕೆ, ಗೋಲ್ ಸೆಟ್ ನೆನ್ನೆನೂ ಮಾಡಿದ್ದೀವಿ ಗೋಲ್ ಸೆಟ್. ಅದೇನೇ ರಿಪೀಟು ಆಗ್ಬೋದು. ಇವತ್ತು ನೆನ್ನೆ ಇದ್ದವ್ರು ಇಲ್ಲ, ಇವತ್ತು ಹೊಸಬ್ರು ಇದ್ದಾರೆ. ಈಗ ನಿಮ್ಮ ಪ್ರಕಾರ 1 to 10 ಅಲ್ಲಿ ಪೋಲ್ 1 to 10 ಪೋಲಲ್ಲಿ ಮನಿನ ಓಕೆ ಯಾರು ಪ್ರೌಡಾಗಿ ಹೇಳ್ಕೊತೀರಾ ನಿಮ್ಮ ಹತ್ರ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ? ಎಷ್ಟು? ಕಾವೇರಿ, ವೆರಿ ಗುಡ್. ಕೇಳಿಸ್ತಾ ಇಲ್ಲ. ನಂಗೆ ಗೊತ್ತಿಲ್ಲ ಮ್ಯಾಮ್. 500 ಮ್ಯಾಮ್. ಓಕೆ, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ 71K. 25,000 ಮ್ಯಾಮ್. ವೆರಿ ಗುಡ್. ನೆಕ್ಸ್ಟ್ 1400 ಮ್ಯಾಮ್. ವೆರಿ ಗುಡ್. ನೆಕ್ಸ್ಟ್ ಮೇಡಮ್ ಮ್ಯಾಮ್ 13 ಗೌರ್ಮೆಂಟ್ ಸ್ಯಾಲ್ರಿ ಆದ್ರಿಂದ ಸ್ವಲ್ಪ ಜಾಸ್ತಿ ಇದೆ ಮೇಡಮ್, ಒಂದು 10 lakh. 8,000 ವೆರಿ ಮ್ಯಾಮ್. ಗುಡ್, ವೆರಿ ಗುಡ್. ಸೊ ಈಗ ಯಾರ್ಯಾರು 13,000 ಮ್ಯಾಮ್. 5,000 ವೆರಿ ಗುಡ್. 5,000. ವೆರಿ ಗುಡ್, ಸಾಕು, ಥ್ಯಾಂಕ್ ಯು. ಸೊ ಈ ಅಮೌಂಟನ್ನ ಪ್ರೌಡಾಗಿ ಹೇಳ್ಕೊತಿದ್ದೀರಲ್ಲ, ನಿಮ್ಗೆಲ್ಲರಿಗೂ ಒಂದು ಕ್ಲಾಪ್ಸ್. ನಿಮ್ದು ಎಷ್ಟೇ ಇರಲಿ, 200 ಇರಲಿ, 100 ಇರಲಿ, ಬಿಗ್ ಕ್ಲಾಪ್ಸ್ ನಿಮ್ಮೆಲ್ಲರಿಗೂ. ಬಟ್ ಇದನ್ನೇ ಗಂಡನ ಮುಂದೆ ಹೇಳಕ್ ಸ್ವಲ್ಪ ನನ್ನ ಹತ್ರ ಎಲ್ಲ ಇಲ್ಲ, ಯಾರೆಲ್ಲ ಇಲ್ಲ ಇಲ್ಲ ಎಲ್ಲ ಖರ್ಚಾಗೋಯ್ತು ಅಂತ ಹೇಳ್ತೀರಾ, ಹೌದಾ? ಎಸ್ ಮ್ಯಾಮ್. ಆಮೇಲೆ ಸುಮ್ಮನೆ ಬ್ಯಾಲೆನ್ಸ್ ತೋರ್ಸೋದು, ನೋಡು ಬ್ಯಾಲೆನ್ಸ್ ನೋಡು ಎಲ್ಲಿದೆ ನೋಡು, ಅದು ಹಿಂಗೆ ಮಾಡ್ಬಿಟ್ಟು FD ತೋರಿಸ್ಬಿಟ್ಟು 0 ತೋರಿಸ್ಬಿಡೋದು, ನೋಡು ಬ್ಯಾಲೆನ್ಸ್ ಎಲ್ಲಿದೆ. ಹೌದಾ? ಈ ಥರ ಮಾಡಿದೀವಲ್ವ ನಾವು. ಸೊ ಆಗುದಿಲ್ಲ ಮಾಡ್ಲಿ. ಅದು ನಮಗೆ ಮನಿ ಬಗ್ಗೆ ಇರೋ ಫಿಯರ್. ನೆಕ್ಸ್ಟ್ ಯಾರಾದರೂ ಕೇಳೋವಾಗ, ಯಾರಾದರೂ ದುಡ್ಡು ಕೇಳುವಾಗ ಕ್ವಶನ್ ಕೇಳೋದು ತಪ್ಪಲ್ಲ. ಏನಕ್ಕೆ ಬೇಕು, ಯಾಕೆ ಬೇಕು, ಎಷ್ಟು, ಏನು ಕೇಳಿ. ಕೊಡಲ್ಲ ಅಂತ ಹೇಳ್ಬೇಡಿ, ಅನಲೈಸ್ ಮಾಡಿ. ಗಂಡನೇ ಕೇಳಿ, ಮಕ್ಕಳೇ ಕೇಳಿ, ಯಾರೇ ಕೇಳಿ, ಅದಕ್ಕೆ ಕೇಳಿ ರೀಸನ್ ಏನು ಅಂತ ಕೇಳಿ, ಯಾಕೆ ಅಂತ ಕೇಳಿ. ಆಮೇಲೆ ನಾನೇ ಯಾಕೆ ಗುರಿಯಾಗಿರೋದು ಇದಕ್ಕೆ, ನೀನು ನನ್ನ ಹತ್ರ ದುಡ್ಡು ಕೇಳ್ತಿದ್ಯಲ್ಲ, ನಾನೇ ಯಾಕೆ, ಅದನ್ನು ಕೇಳಿ ತಿಳ್ಕೊಳ್ಳಿ, ಆಮೇಲೆ ಕೊಡಿ. ನೆಕ್ಸ್ಟ್ ನಿಮ್ಮ ಹತ್ರ ದುಡ್ಡಿದೆ ಅಂತ ಯಾರು ಕಷ್ಟ ಇದೆ ಅಂದ ತಕ್ಷಣ ಪಟ್ಟ ಪಟ್ಟ ಅಂತ ಕೊಡೋದಲ್ಲ. ನೀವು ಇದನ್ನ ಕೂಡಿಟ್ಟಿರೋದು ದುಡ್ಡು ನಿಮ್ಮ ಸೇಫ್ಟಿಗೆ ಅಥವಾ ನಿಮ್ಮ ಹಣನ ನಿಮಗೆ ಯೂಸ್ ಮಾಡ್ಕೊಳಕ್ಕೆ ಅಂತ ಇಟ್ಟಿರೋದು ದುಡ್ಡು. ಸೊ ಈಗ 1 to 10 ಅಲ್ಲಿ ಪೋಲ್ ಇದು, ಇದರಲ್ಲಿ ನಿಮ್ಮ ಹಣದ ರೇಟಿಂಗ್ನ ನೀವು ಎಷ್ಟಕ್ಕೆ ಇಡ್ತೀರಾ? ಇವತ್ತು 2025 ಇದು 8. ಓಕೆ, 10 7 7 ಮ್ಯಾಮ್. 10. ಓಕೆ 7 ಮ್ಯಾಮ್. ಓಕೆ, ನೋಡಿದೆ. 7. ಓಕೆ, 7 9 9. ಓಕೆ, ಸೊ 2026 ಅಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು ಅಂತ ನಿಮ್ಮ ಆಸೆ ಇದೆ, ನನಗೆ ಹೇಳಬಹುದು ಅಥವಾ ಅಲ್ಲಿ ಬರೀಬಹುದು, ಟೆಕ್ಸ್ಟಲ್ಲೂ ಹೇಳ್ಬೋದು. 2026 ಅಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ನಿಮ್ಮ ಸೇವಿಂಗ್ಸ್ ಅಕೌಂಟು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು ಅಂತಿದೆ ಅನ್ನೋದನ್ನ ಬರೀರಿ. ಮ್ಯಾಮ್ 5 lakh. 5 lakh 6 lakh 10 lakh. ಮ್ಯಾಮ್ 5 lakh. ಓಕೆ, 10 ಕೋಟಿ ವಸು. ಸೊ 10 ಕೋಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? ವಾಸು ಇವಾಗ ಚೇಂಜ್ ಮಾಡ್ತಾ ಇದಾರ ಆನ್ಸರ್ ಮಾತಾಡಿದೆ. ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? 10 ಲಕ್ಷ, ಸಾರಿ 10 ಕೋಟಿ. ಕಟ್ಟಬೇಕು.
35%. ಬೇರೆಯವ್ರು ಸುಮ್ನಿರಿ ಪುಟಾಸ್. ವಸು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ್ಯಾರು ಕ್ರೋರ್ ಬರ್ದಿದ್ದೀರಾ? ಓಕೆ, ಒಂದು ನಿಮಿಷ. ಮಧು ಎಷ್ಟು ಬರ್ದಿರೋದು? ಮಧು 10 lakh ಪ್ಲಸ್ ಅಂತ ಬರ್ದಿದ್ದಾನೆ. ಓಕೆ, ಗುಡ್. ನೆಕ್ಸ್ಟ್ ಕ್ರೋರ್ಸ್ ಅಲ್ಲಿ ಯಾರು ಬರ್ದಿದ್ದೀರಾ? ಸ್ವಲ್ಪ ಹೇಳಿ ನನಗೆ. ಕ್ರೋರ್ಸ್ ಅಂತ ತಲೆ ಒಳಗಿತ್ತು ಮೇಡಮ್, ಹ್ಮ್ ಬರ್ದ್ರೆ ಅದು ಅಷ್ಟು ಆಗುತ್ತಾ ಹೇಳಿ ಡೌಟ್ ಆಗಿ 50 lakh ಅಂತ ಬರ್ದೆ. ಓಕೆ ಫೈನ್. ಇಲ್ಲಿ ಕ್ರೋರ್ ಬರ್ದಿರೋದಕ್ಕೆ ಮಾತಾಡಿಸ್ತಾ ಇದ್ದೀನಿ. ಆಮೇಲೆ ನಮ್ಮನ್ನು ಮರ್ತೋಗ್ಬಿಡ್ತಾರೆ ಮೇಡಮ್ ಅವರು, ಅದಕ್ಕೆ ಎಲ್ಲರಿಗೂ ತೋರಿಸೋಣ ಅಂತ. 15, 10, 18 ಲಕ್ಷ. ಓಕೆ, ಮಮತಾ ಜಿ ಮಾತಾಡಿ. ಮಮತಾ ಜಿ. ಗಾಯತ್ರಿ ಹೇಳ್ತಾರೆ 35 to 40%. ಓಕೆ, ಮೇಘಾ 1 CR. ಮೇಘಾ ನೀವೇನಾ ಚೇಂಜ್ ಮಾಡಿರೋದು ಇವಾಗ ಆನ್ಸರು? ನೋ ಮ್ಯಾಮ್, ನೋ. ಪ್ರೀವಿಯಸ್ಲಿ ನಾನು 1 crore ಹಾಕಿದ್ದು. ಮಮತಾ ಜಿ ಹಾ ಮ್ಯಾಮ್, ಹೇಳಿ ಮ್ಯಾಮ್. 1 crore ಅಲ್ವಾ? ಹಾ ಹೌದು ಮ್ಯಾಮ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ಮ್ಯಾಮ್ ಹೌಸ್ ವೈಫ್. ಓಕೆ, ಸೊ 1 crore ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು? ಮ್ಯಾಮ್ ನನ್ನ ಹತ್ರ ಆಲ್ರೆಡಿ 20 lakhs ಇದೆ. ಓಕೆ, ಆ, ಆಗತ್ತೆ ಅಂತ ಯೂನಿವರ್ಸ್ ಕೊಡತ್ತೆ ಅಂತ ಮ್ಯಾಮ್. ಅದು ಒಂದೇ ಸತಿ ಬರ್ಲಿಲ್ಲ ಅಂದ್ರೆ ಓಕೆ. ಸೊ ಯಾರ್ಯಾರು ಹೌಸ್ ವೈಫ್ ಅರೌಂಡ್ ಇದ್ದೀರಾ 30%. ಕೇಳಿಸ್ಕೊಂತ ಇದ್ದೀರಾ? ಸೇವಿಂಗ್ಸ್ ಇಲ್ಲ, ದುಡ್ಡಿಲ್ಲ ಅಂತೀರಾ? ಮೇಡಮ್ ನಮಗೆ ಮೋಟಿವೇಶನ್. ಹೌಸ್ ವೈಫ್ ಯಾರ್ಯಾರು ಇದ್ದೀರಾ ನೋಡಿ, ಮೇಡಮ್ ಅಷ್ಟು ಸೇವ್ ಮಾಡಿದ್ದಾರೆ, ನೀವು ಮಾಡಬೇಕು. ಓಕೆ ಮೇಡಮ್. ಸೊ ಯಾರ್ಯಾರು ಹೌದು. ಕ್ರೋರ್ಸ್ ಅಲ್ಲಿ ಬರ್ದಿದ್ದೀರೋ ಫಸ್ಟು ನಿಮ್ಮ ಬುಕ್ಕಲ್ಲಿ ನೀವು ಯಾರ್ಯಾರು ಕ್ರೋರ್ಸ್ ಬರ್ದಿದ್ದೀರಲ್ಲ ಅದಕ್ಕೆ ಟ್ಯಾಕ್ಸ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ನೀವೇ ಪಕ್ಕದಲ್ಲಿ ಇಟ್ಕೊಳ್ಳಿ. ನೀವೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಲ್ಯಾಕ್ಸಲ್ಲಿ ಬರ್ದಿರೋರ್ಗೆ ಏನು ಬೇಕಾಗಲ್ಲ ಅಂತ ಅನ್ಕೊಂತೀನಿ. ಅದನ್ನು ಬರೆದಿಟ್ಕೋಬೋದು, ನೀವು ಎಷ್ಟು ಟ್ಯಾಕ್ಸ್ ಕಟ್ತೀನಿ ಅನ್ನೋದನ್ನು ಬರೆದಿಟ್ಕೋಬೋದು. ಸೊ ಕೆಲವೊಬ್ರು 1 lakh 2 lakh ಎಲ್ಲ ಬರ್ದಿದ್ರೆ ನೋ ಪ್ರಾಬ್ಲಮ್, 100% ಯು ವಿಲ್ ಅಚೀವ್. ಅದು ನಿಮ್ಮ ಗೋಲ್ 2026ಗೆ ನೀವು ಬರೆದಿಟ್ಕೊತಾ ಇರೋವಂಥದ್ದು. ಸೊ ಈಗ 1 to 10 ಪೋಲಲ್ಲಿ ನೀವು ಕೊಟ್ಟಿದ್ರಿ, ಒಂದು 8, 7, 9 ಎಲ್ಲ ಕೊಟ್ಟಿದ್ರಿ. ಸೊ ಈಗ ಒಂದು ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀನಿ ನಾನು. 34 lakh ಬೇಕು. 1 crore 34 lakhs. ಹಾಂ, 1 crore 34 lakhs ಕಟ್ಟಬೇಕಂತೆ ಟ್ಯಾಕ್ಸು. ಹೇಮಾ 34 ಕಡಿಮೆನೇ ಬರಲಿ ಅಂತೀಯ? ಮ್ಯಾಮ್ ನಾನು 34 ಬರ್ದಿಲ್ಲ. ಅಲ್ಲ ನಿನಗೆಲ್ಲ ಹೇಳಿದ್ದು 1 crore 34 lakhs ಕಟ್ಬೇಕಂತೆ ಟ್ಯಾಕ್ಸು. ಸೊ ಏನಾದ್ರೂ ಮ್ಯಾನಿಫೆಸ್ಟ್ ಮ್ಯಾಮ್ ಅದರ ಹೇಳಿ ಮ್ಯಾಮ್. ಏನಾದ್ರೂ ಮ್ಯಾನಿಫೆಸ್ಟ್ ಮಾಡುವಾಗ ಕ್ಲಾರಿಟಿ ಇರ್ಬೇಕು ಅದ್ರ ಬಗ್ಗೆ. ಎಷ್ಟು ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದ್ದೀರಾ ಇಷ್ಟು, ಅಥವಾ ಅದು ಬೇರೆ ವಿಷಯ. ನೆಕ್ಸ್ಟ್ ಅದನ್ನ ಹೆಂಗೆ ರಿಕವರಿ ಮಾಡೋದು ಅದೆಲ್ಲ ನೀವು ಇನ್ನೂ ಲೆವೆಲ್ಗೆ ಹೋಗ್ಬೇಕು. ಆವಾಗ ಹೇಳ್ತೀನಿ ಅದನ್ನ. ಯಾರು ಇದು ಈ ತರ ಗೋಳು ಇಕ್ಕೋತಾ ಇರೋದು? ಓಕೆ, ಇವಾಗ ಒಂದು ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀನಿ ನಾನು. ಕ್ಲೋಸ್ ಯುವರ್ ಐಸ್, ಸಿಟ್ ಇನ್ ಅ ಕಂಫರ್ಟಬಲ್ ಪೊಸಿಷನ್. 2 ನಿಮಿಷ 3 ನಿಮಿಷ ಆಗುತ್ತಷ್ಟೇ ಇದು. ಸೊ ವಿಜುವಲೈಸ್ ಮಾಡಬೇಕು. ದಯವಿಟ್ಟು ಏನಾದ್ರು ಡಿಸ್ಟ್ರಾಕ್ಷನ್ಸ್ ಇದ್ರೆ 1 2 3 ನಿಮಿಷ ಡಿಸ್ಟ್ರಾಕ್ಟ್ ಆಗದಲ್ಲಿ ನನ್ನ ಮಾತಿನ ಕಡೆ ಗಮನ ಇರಲಿ. ಸೊ ಇನ್ಹೇಲ್ ಮೂಗಿಂದ ತಗೊಳ್ಳಿ, ಎಕ್ಸೀಲ್ ಬಾಯಿಂದ ಬಿಡಿ. ಇನ್ಹೇಲ್, ಎಕ್ಸೀಲ್, ಇನ್ಹೇಲ್, ಎಕ್ಸೀಲ್. ಈ ಥರ 5 times ನಿಮ್ಮದೇ ಕೌಂಟಲ್ಲಿ ಮಾಡ್ಕೊಳ್ಳಿ. ಇನ್ಹೇಲ್, ಎಕ್ಸೀಲ್, ಇನ್ಹೇಲ್, ಎಕ್ಸೀಲ್ 5 times ಮಾಡ್ಕೊಳ್ಳಿ. ಓಕೆ, ನಿಮ್ಮನ್ನು ನೀವು ಕಾಮ್, ಕ್ವೈಟ್, ಯಾವುದೇ ರೀತಿಯ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ದೆ, ಯಾವುದೇ ನಿಮ್ಮ ಪ್ರೊಫೆಷನ್ ಯಾವುದು ಟೆನ್ಷನ್ ಇಲ್ದಲೇ ಆರಾಮಾಗಿ ಕೂಲಾಗಿ ಈ ಒಂದು ಸಮಯದಲ್ಲಿ ಕಳೀರಿ. ನಿಮ್ಮ ಫೇವ್ರೆಟ್
ಏಂಜಲ್ ಆಗಿರಬಹುದು, ಗಾಡ್ ಗಾಡೆಸಸ್ ಯಾರಾದರೂ ಆಗಿರಬಹುದು. ಈಗ ಅವ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ ಅಂತ ವಿಜುವಲೈಸ್ ಮಾಡಿ. ಈಗ ಅವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ ಅಂತ ವಿಜುವಲೈಸ್ ಮಾಡಿ. ಅದು ದೇವರು, ಗುರು, ಏಂಜಲ್ಸ್ ಅಥವಾ ಯಾವುದೋ ಒಂದು ಶಕ್ತಿ ಆಗಿರಬಹುದು. ಅದನ್ನು ವಿಜುವಲೈಸ್ ಮಾಡಿ ಅವರು ನಿಮ್ಮ ಮುಂದೆ ಇದ್ದಾರೆ ಅಂತ. ಸೊ ನೀವು ಇದೇ ಪೊಸಿಷನಲ್ಲಿ ಇದ್ದೀರಾ. ನಿಮ್ಮ ಹತ್ರ ಏನು ಎಕ್ಸ್ಟ್ರಾ ಏನೂ ಇಲ್ಲ, ಅಂದರೆ ಬಾಸ್ಕೆಟ್, ಬುಟ್ಟಿ, ತಟ್ಟೆ, ಲೋಟ ಅದು ಏನೂ ಇಲ್ಲ. ಇಷ್ಟೇ, ಈಗ ನೀವು ಹೇಗಿದ್ದೀರೋ ಹಾಗೆ ಇದ್ದೀರಾ. ಸೊ ಈಗ ನಿಮ್ಮ ಗಾಡ್ ಗಾಡೆಸಸ್ ಏಂಜಲ್ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ಸೊ ಈಗ ಅವರು ನೀವೆಷ್ಟು ಕೇಳಿದ್ರಲ್ಲ ಹಣನ, ಅದು ಕೊಡ್ತಾ ಇದ್ದಾರೆ. ಅದನ್ನು ನೀವು ರಿಸೀವ್ ಮಾಡ್ಕೊತಾ ಇದ್ದೀರಾ ಅಂತ ವಿಜುವಲೈಸ್ ಮಾಡ್ಕೊಬೇಕು. ನೀವು ಏನು ಬರೆದಿದ್ರಲ್ಲ ಅದನ್ನು 2026ಗೆ ಅದನ್ನು ಈ ಒಂದು ಏಂಜಲ್ಸ್, ಗಾಡ್ ಗಾಡೆಸಸ್ ಅವರು ನಿಮಗೆ ಕೊಡ್ತಿದ್ದಾರೆ ಅನ್ನೋದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಟೇಕ್ ಯುವರ್ ಟೈಮ್, ಅರ್ಜೆಂಟ್ ಬೇಡ, ನಿಧಾನವಾಗಿ ವಿಜುವಲೈಸ್ ಮಾಡಿ. ಅವರು ಅದನ್ನು ಕೊಡ್ತಿದ್ದಾರೆ, ವಿಜುವಲೈಸ್ ಮಾಡಿ. ಸೊ ಸ್ಟಾರ್ಟ್ ಕೌಂಟಿಂಗ್. ಕೊಟ್ಟಿದ್ದಾರೆ ಈಗ ಅವ್ರು ನಿಮ್ಮ ಕೈಲಿದೆ ದುಡ್ಡು. ಸ್ಟಾರ್ಟ್ ಕೌಂಟಿಂಗ್. ಕೌಂಟ್ ಟೈಮ್ ಇಲ್ಲ. ಅವ್ರು ಪ್ರತ್ಯಕ್ಷ ಹೋಗ್ಬಿಡ್ತಾರೆ ಬೇಗ. ಕೌಂಟಿಂಗ್ ಅಂದರೆ ನಿಮ್ಮ ಮನಸ್ಸಲ್ಲೇ ಕೌಂಟ್ ಮಾಡ್ಕೋತಾ ಇರ್ತೀರ, ಅಂದರೆ ದುಡ್ಡು ಎಣಿಸೋ ರೀತಿ ಕೌಂಟಿಂಗ್ನ ಮಾಡ್ಕೊತಾ ಇರ್ತೀರ. ಮಾಡ್ಕೊಳ್ಳಿ. ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ನಿಮಗೋಸ್ಕರ. ಕೌಂಟಿಂಗ್ ಯಾರ್ದು ಮುಗ್ದಿದೆಯೋ ಕಣ್ಣು ತೆಗೆದು ನಾನು ನೋಡ್ಬೋದು. ಟೇಕ್ ಯುವರ್ ಟೈಮ್. ನಿಮ್ದು ಇನ್ನೂ ಕೌಂಟಿಂಗ್ ಆಗಿಲ್ಲ ಅಂದರೆ ಕಂಪ್ಲೀಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಕೌಂಟಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಥವಾ ಅಲ್ಲಿ ಇಷ್ಟೇ ಸಾಕು ಇನ್ನು ಮಿಕ್ಕಿದ ನೀವು ತೊಗೊಂಡೋಗಂತನೂ ನೀವು ವಾಪಸ್ ಕೊಡ್ಬೋದು. ಕೌಂಟ್ ಮಾಡೋಕ್ಕಾಗ್ತಿಲ್ಲ ತೊಗೊಂಡೋಗಂತನೂ ಕೊಡ್ಬೋದು, ಆಪ್ಷನ್ ಇದೆ. ನಿಮ್ಮ ಕೈಲಿ ಎಷ್ಟು ಕೌಂಟ್ ಮಾಡೋಕ್ಕಾಗುತ್ತೋ ಮಾಡಿ. ಎಲ್ಲ ವಾಪಸ್ ಬಂದುಬಿಟ್ರಾ ಇಷ್ಟು ಬೇಗ? ಎಷ್ಟೆಷ್ಟು ನೋಟ್ ಇತ್ತದು? ಎಷ್ಟು ಬೇಗ ಕೌಂಟ್ ಮಾಡಿದ್ರಿ? ಕಾಯಿನ್ ಕೊಟ್ಟಿದ್ದು, ಕಾಯಿನ್ ಗೋಲ್ಡ್ ಎಷ್ಟಿತ್ತು? ಕಾಯಿನ್ 60 ಇತ್ತು. ಓಕೆ, ನೆಕ್ಸ್ಟ್. ಮ್ಯಾಮ್ 500 ಸಲ್ಲಿತ್ತು ಮ್ಯಾಮ್. ಓಕೆ, ನೆಕ್ಸ್ಟ್. ಗೋಲ್ಡ್ ಕಾಯಿನ್ಸ್ ಅಲ್ಲಿತ್ತು. ಓಕೆ, ನೆಕ್ಸ್ಟ್. ಎಲ್ಲ 10 lakhs ಅಲ್ಲಿ ಇತ್ತು ಅಂದರೆ ಹೆಂಗಿತ್ತು? 10 lakhs ಅಲ್ಲಿ ಅಂದರೆ ಆಲ್ರೆಡಿ ಬರ್ದ್ಬಿಟ್ಟಿದ್ರೆ ಅದ್ರ ಮೇಲೆ ಇದು 10 lakh 10 lakh 10 lakh ಅಂತ ಆ ಥರ ಬರೆದಿದ್ರೆ 50,000 50,000. ಓಕೆ, 50,000 ಬಂಡಲ್ ತರ ಇತ್ತು ಮ್ಯಾಮ್. ಬಾಂಡಲ್. ಸೇಮ್ ಮ್ಯಾಮ್ 50,000 ಬಂಡಲ್ಸ್ ತರ 10 lakhs. ಓಕೆ. 500 ನೋಟ್ ಇತ್ತಾ? It's all 500. ನೆಕ್ಸ್ಟ್. ವಿಜಯಲಕ್ಷ್ಮಿ ನಮಗೆ ಮೇಡಮ್. ಗೋಲ್ಡ್ ಕಾಯಿನ್ ಇತ್ತು ಮ್ಯಾಮ್. ನಿಮ್ಗೆ ಕೇಳಿದೆ, ನಾನು ಫಸ್ಟಿಗೆ ಕೇಳಿದೆ. ಬೇರೆಯವ್ರಿಗೆ ಹೆಂಗಿತ್ತು? ಶಾಲಿನಿಗೆ? 500 ಬಂಡಲ್ ಇತ್ತು. ಓಕೆ. ಸೇಮ್ ಮ್ಯಾಮ್ 500 rupees ಬಂಡಲ್ಸ್. ಓಕೆ, ನೆಕ್ಸ್ಟ್. ಡಾಲರ್ಸ್ ಇತ್ತು ಮೇಡಮ್. ವೆರಿ ಗುಡ್ ಮಮತಾ, ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಯಾರೋ ಏಂಜಲ್ ಬಂದಿದ್ದಾರೆ ಫಾರಿನಿಂದ, ಅದಕ್ಕೆ. ಪೌಂಡ್ಸ್ ಇತ್ತು ಮೇಡಮ್. ವೆರಿ ಗುಡ್. ಚೆಕ್ ಇತ್ತು. ವೆರಿ ಗುಡ್, ವೆರಿ ಗುಡ್ ಬಚ್ಚಾ, ವೆರಿ ಗುಡ್. ನೆಕ್ಸ್ಟ್. ನೆಕ್ಸ್ಟ್. 500 ಬಂಡಲ್ ಇತ್ತು ಮೇಡಮ್. ಓಕೆ, ವೆರಿ ಗುಡ್. ನೆಕ್ಸ್ಟ್. ಬ್ಯೂಟಿಫುಲ್. ಸೊ ನಿಮ್ಮ ದೇವ್ರು ಬಂದಿದ್ರು,
ನೀವು ಕೇಳ್ದಷ್ಟು ದುಡ್ಡು ಕೊಟ್ಟರು, ಒಬ್ಬೊಬ್ರದ್ದು ಒಂದೊಂದು ಆನ್ಸರ್ ಬಂತು. ಈ ವಿಸುವಲೈಸೇಷನ್ನ ನೀವು ಒಬ್ಬರೇ ಇರುವಾಗ, ಕಾಮ್ ಕ್ವೈಟ್ ಆಗಿರುವಾಗ ಇನ್ನೊಮ್ಮೆ ಮಾಡಿ, ಮತ್ತೊಮ್ಮೆ ಮಾಡಿ, ಡೈಲಿ ಮಾಡಿ, ನೋ ಪ್ರಾಬ್ಲಮ್. ಇದೇ ವಿಜುವಲೈಸೇಷನ್ ನೀವು ಮಾಡಬೇಕಾಗಿರೋದು. ದೇವ್ರಿಗೆ ಬರೀ 500 ನೋಟ್ ಅಷ್ಟೇ ಕೊಡಕ್ಕಿರೋದು ಸಾಧ್ಯ ಇರೋದು. ಹ್ಮ್ 50,000 ಕಟ್ಟಿತ್ತು ಅಷ್ಟೇ. ನೀವು ಬ್ಯಾಂಕ್ ಅವ್ರನ್ನ, ಯಾರೋ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಾರೆ, ನಿಮಗೆ ಗ್ಯಾರಂಟಿ. ದೇವ್ರು ಬಂದಿಲ್ಲ, ಗ್ಯಾರಂಟಿ ಕ್ಯಾಶಿಯರ್ ಯಾರೋ ಬಂದಿದ್ದಾರೆ. 500 ರೂಪೀಸ್ ಬಂಡಲ್, ಅದೇ ಕ್ಯಾಶಿಯರ್ ಯಾರೋ ಬಂದಿದ್ದಾರೆ ನಿಮ್ಗೆ, ಬ್ಯಾಂಕ್ ಮ್ಯಾನೇಜರು ಕ್ಯಾಶಿಯರು ಬಂದಿದ್ದಾರೆ. ನಿಮ್ ದೇವ್ರು ಏಂಜಲ್ ಅವರು. ಓನ್ಲಿ ನೋಟ್ ಕೊಡೋಷ್ಟು ಅಷ್ಟೇ ಅವ್ರ ಹತ್ರ ಶಕ್ತಿ ಇರೋದು. ಸೊ ವಿಜುವಲೈಸೇಷನ್ ಚೇಂಜ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಓಕೆ. ಸೊ ಇದು ಆಕ್ಟಿವಿಟಿ ಆಗಿತ್ತು ಇವತ್ತು. ನೀವು ಮಲಗೋದಕ್ಕಿಂತ ಮುಂಚೆ ಮಾಡಿ, ನಾಳೆ ಆದ್ರೂ ಮಾಡಿ, ವೀಕ್ಲಿ ಒನ್ಸ್ ಆದ್ರೂ ಮಾಡಿ. ನೆಕ್ಸ್ಟ್ ಟೈಮ್ ವಿಜುವಲೈಸೇಷನ್ ಮಾಡುವಾಗ ನೀವು ಅದೇನು 10 ಲ್ಯಾಕ್ 10 crore ಏನು ನೀವು ಬರ್ದಿದ್ರಲ್ಲ, ಅದನ್ನ ಹೆಂಗ್ ರಿಸೀವ್ ಮಾಡ್ಕೊಂತೀರಾ ಅನ್ನೋದನ್ನ ವಿಜುವಲೈಸ್ ಮಾಡಿ. ಸೊ ಮನಿ ಈಸ್ ಫ್ಲೋ, ಮನಿ ಈಸ್ ಎನರ್ಜಿ. ನೀವು ಹೆಂಗೆ ಮನಿನ ಪ್ರಶಾಂತ್ ಇವಾಗ ಜಾಯಿನ್ ಆದ್ರು, ಮನಿನ ಹೆಂಗೆ ಟ್ರೀಟ್ ಮಾಡ್ತಿರೋ ಅದು ನಿಮ್ಮ ಲೈಫಲ್ಲಿ ಹಂಗೆ ಇರೋದಕ್ಕೆ ಇಷ್ಟಪಡುತ್ತೆ. ಖುಷಿ ಆಯ್ತಾ? ಕನ್ಫ್ಯೂಸ್ ಆಯ್ತಾ? ಏನಾಯ್ತು? ಸ್ವಲ್ಪ ಆಯ್ತು. ಆಯ್ತು ಮ್ಯಾಮ್. ಖುಷಿ ಆಯ್ತು ಮ್ಯಾಮ್. ಖುಷಿ ಆಯ್ತು. ಮನಿ ಅಂದ್ರೇನೆ ಖುಷಿ. ಸೊ ಖುಷಿ ನಿಮ್ ಆಯ್ತು. ವಿಜುವಲೈಸೇಷನ್ ಹಿಂಗೆ ಇರ್ಬೇಕು. ನಿಮ್ ಟಾರ್ಗೆಟ್ ಬಗ್ಗೆ ನನಗೆ ಡೌಟ್ ಇಲ್ಲ. ನೀವು ಕ್ರೋರ್ ಆದ್ರೂ ಬರೀರಿ, ಲ್ಯಾಕ್ಸ್ ಆದ್ರೂ ಬರೀರಿ. ಅದ್ರ ಮುಂದೆ ಹೇಳಿದ್ದೀನಿ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅದನ್ನು ಬರೆದಿದ್ದೀನಿ. ಆಮೇಲೆ ನಿಮ್ಮ ದೇವ್ರ ನಿಮ್ಗೆ ಕೊಡ್ಬೇಕಾದ್ರೆ ಕೌಂಟ್ ಮಾಡಿ ಅಂತ ಹೇಳಿದೆ ನಾನು. ದಟ್ ಯು ಕ್ಯಾನ್ ಮಾಡಿಫೈ ನೆಕ್ಸ್ಟ್ ಟೈಮ್. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳಿ. ಮ್ಯಾಮ್ ಅದು ಮನಿ ಅಂತ ಮಾತ್ರ ವಿಜುವಲೈಸ್ ಮಾಡ್ಬೇಕಾ ಅಥವಾ ಗೋಲ್ಡ್ ಕಾಯಿನ್ಸ್ ಗೋಲ್ಡ್ಸ್ ಕೊಡ್ತಿದ್ದಾರೆ ಅಂತ ವಿಜುವಲೈಸ್ ಮಾಡ್ಬೇಕು? ಈಗೇನ್ ಅರ್ಥ ಆಯ್ತು? ವೆರಿ ಗುಡ್. ದೇವ್ರು ಏನ್ ಬೇಕಾದ್ರೂ ಕೊಡ್ತಾನೆ. ಅದನ್ನೇ ಹೇಳಿದ್, ನಿಮ್ ದೇವ್ರು ಏಂಜಲ್ ಬಂದಿದ್ದಾರೆ, ನಿಮ್ಗೆ ಕೊಡ್ತಾ ನಮಗೆ ಇದಾರೆ. ನೀವು ಹೇಳಿದಷ್ಟು ನೀವು ರಿಸೀವ್ ಬ್ಲೆಸ್ಸಿಂಗ್ ಆಯ್ತು ಅಲ್ಲ ಮ್ಯಾಮ್, ನಾಟ್ ಓನ್ಲಿ ದುಡ್ಡು, ಬ್ಲೆಸ್ಸಿಂಗ್ನು ಇರ್ಬೋದಲ್ಲ ಮ್ಯಾಮ್? ಬ್ಲೆಸ್ಸಿಂಗ್ ಇಲ್ಲ, ಮೆಟೀರಿಯಲ್ ಇರುತ್ತೆ. ಓಕೆ. ಅಂದ್ರೆ ನಿಮ್ ದೇವರು ಗೋಲ್ಡ್ ಕಾಯಿನ್, ಸಿಲ್ವರ್ ಕಾಯಿನ್, ವಜ್ರದ ಹರಳುಗಳು, ಮುತ್ತು, ರತ್ನ, ನಿನಗೆ 5 kg ಡಾಬುನು ಕೊಡ್ಬೋದು, ಚಿನ್ನದ್ದು. ನಿಮ್ಗೆ ಪವರ್, ನಿಮ್ ಪವರ್ ಯೂಸ್ ಮಾಡ್ಬೇಕಲ್ವಾ? ದೇವ್ರು ಕೊಡ್ತಾ ಇದ್ದಾನೆ. ಮ್ಯಾಮ್ ನಂಗೆ ನೀವೆಲ್ಲ ಆಕ್ಚುಲಿ ಬರೀ ಬಂತು ಮ್ಯಾಮ್. ನೋಟ್ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡಿ. ಬಿಕಾಸ್ ನಿಮ್ ಲೈಫಲ್ಲಿ ನೀವು ಅಲ್ಲಿಗೆ ಸ್ಟಕ್ ಆಗಿದ್ದೀರಾ. ನೋಟ್ ಇಲ್ಲ ನಿಮ್ಮ ಹತ್ರ, ಅಲ್ಲಿಗೆ ಸ್ಟಕ್ ಆಗಿದ್ದೀರಾ. ಅದೇ ಬರ್ಲಿ ಅಂತ. ಇದನ್ನೇ ಹೇಳೋದು, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಟ್ಯೂನ್ ಮಾಡಬೇಕು, ಬ್ರಾಡ್ ಆಗಿ ಯೋಚನೆ ಮಾಡಬೇಕು. ಇದೇ ಮೆಡಿಟೇಷನ್, ಇದೇ ಆಕ್ಟಿವಿಟಿನ ನೀವು ಸುಮ್ಮನೆ ಕೂತಾಗೂ ಮಾಡ್ಬೋದು, ಅಥವಾ ನೇಚರಲ್ಲಿ ಕೂತಾಗ ಮಾಡ್ಬೋದು, ನಿಮಗೆ ಮಲಗೋದಕ್ಕಿಂತ ಮುಂಚೆ ಮಾಡ್ಬೋದು. ಇದೇ ಸೇಮ್ ವಿಜುವಲೈಸೇಷನ್. ಮನಿ ಬೇಕು ಅಂತ ನೀವು ವಿಜುವಲೈಸೇಷನ್ ಮಾಡೋದು, ಮ್ಯಾನಿಫೆಸ್ಟೇಷನ್, ಮನಿ ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್ ಇದೆ. ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ಕ್ಲಿಯರ್? ಇವತ್ತಿಂದ ಮಾಡ್ತೀರಾ? ಆ್ಯಂಡ್ ಡೈಲಿ ಮೇಡಮ್ ಮನಿ ಇದು ಚೇಂಜ್ ಆಗ್ತಿದೆ ನನಗೆ, ಪರವಾಗಿಲ್ವಾ? ನೋ ಪ್ರಾಬ್ಲಮ್. ನೀನು ಮೆಚ್ಯೂರ್ ಆಗ್ತಾ ನೀನು ವಿಸಿಬಿಲಿಟಿ ಬದಲಾಗತ್ತೆ, ಒಂದೇ ಥರ ಇರಲ್ಲ. ಆಮೇಲೆ ದಿನ ಬಂದಂಗೆ ಸೇಮ್ ವಿಷನ್ ಬರಲ್ಲ, ದಿನಾಗ್ಲೂ ಸೇಮ್ ವಿಷನ್ ಬರಲ್ಲ. ಕ್ಲಿಯರ್? ಇದೇ ಇವತ್ತಿನ ಆಕ್ಟಿವಿಟಿ ಆಗಿತ್ತು, ಮನಿ ಮೈಂಡ್ ಸೆಟ್, ಮನಿ ಬಗ್ಗೆನೆ. ಸೊ ಅವಾಗ ಒಂದೊಂದು ಟಾಪಿಕ್ ತಗೊಂಡ್ ಬರ್ತೀನಿ. In our visualization, God or Guru can be changed. Yes, definitely. Yes.
ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳಿ, ಅದರ್ವೈಸ್ ಐ ವಿಲ್ ವೈಂಡ್. ಆ್ಯಂಡ್ ಇದಕ್ಕೊಂದು ಎಕ್ಸಾಂಪಲ್, ಇವತ್ತು ಅವ್ರು ಯಾರೂ ಜಾಯಿನ್ ಆಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. 21 ಡೇಸ್ ಕ್ಲಾಸ್ ನಾನು ಮಾಡಿದ್ದೆ ಮೊನ್ನೆ. ನೀವು ಹಳಬ್ರಿಗೆ ಹೇಳ್ತಾ ಇಲ್ಲ ನಾನು. 21 ಡೇಸ್ ಕ್ಲಾಸ್ ಮಾಡಿದ್ದೆ. ನಾನು ಅದರಲ್ಲಿ ಹೇಳಿದೆ, ಫೀಡ್ಬ್ಯಾಕ್ ಕೊಡಿ ಹೇಗಿತ್ತು ಕ್ಲಾಸ್ ಅಂತ. ಕ್ಲಾಸಲ್ಲಿ ನೀವು ವಿಡಿಯೋದಲ್ಲಾದರೂ ಕೊಡಿ, ಮೆಸೇಜಲ್ಲಾದರೂ ಕೊಡಿ ಅಂತ ಕೇಳಿದ್ದೆ. ಮೆಸೇಜಲ್ಲಿ ಎಲ್ಲರೂ ಥ್ಯಾಂಕ್ ಯು ಅಂತಲೇ ಕಳಿಸಿದರು. ಬಟ್ ನಾನು ಎಲ್ಲ ವಿಷಯನೂ ಒಬ್ರ ಹತ್ರ ಶೇರ್ ಮಾಡಿರ್ತೀನಿ. ಅದು ಉಷಾ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ನನ್ನ ಸಿಸ್ಟರ್ ಆಗಿರ್ಬೋದು, ನಾನು ಶೇರ್ ಮಾಡಿರ್ತೀನಿ. ನಾನು ಅವತ್ತು ಬುಕ್ಕಲ್ಲಿ ಏನು ಬರೆದಿದೆ ಅಂದರೆ, ಯಾರ್ಯಾರು ವಿಡಿಯೋ ಇದರಲ್ಲಿ ನನಗೆ ಕೊಡ್ತಾರೋ ಅವರಿಗೆ ಫ್ರೀ ಕ್ಲಾಸ್ನ ನಾನು ಕೊಡ್ತೀನಿ 7 ಚಕ್ರದ್ದು ಅಂತ ಬರೆದಿದ್ದೆ. ಅದ್ರಲ್ಲಿ ಕೊಟ್ಟಿರೋದು ಇಬ್ಬರೇ. ಸೊ ದೇ ಗಾಟ್ ಫ್ರೀ 7 ಚಕ್ರ ಕ್ಲಾಸ್. ಅವರಿಬ್ರಿಗೂ ಸಿಕ್ಕಿದೆ. ಅವರಿಬ್ರು ಇದ್ದಾರೆ ಆ ಗ್ರೂಪಲ್ಲಿ. ಅವರಿಬ್ರು ಯಾರು ಅಂತ ನಾನು ಹೇಳಲ್ಲ, ಆ ವಿಡಿಯೋ ನಾನು ಎಲ್ಲೂ ಶೇರು ಮಾಡಲ್ಲ. ಬಟ್ ಅವರು ತುಂಬ ಇನ್ನೋಸೆಂಟ್. ಅವರು ಬರೋ ಇದರಲ್ಲೇ ಕತ್ಲಲ್ಲಿ ಏನೋ ಒಂದು ಮಾಡಿ ಕಳಿಸಿದ್ದಾರೆ ಅವರು. ಅಟ್ಲೀಸ್ಟ್ ಗ್ರ್ಯಾಟಿಟ್ಯೂಡ್ ಅದು. ಮ್ಯಾಮ್ ನೀವು ಸಾರಿ ಯೋಚನೆ ಮಾಡಿದ್ರೆ ಹಂಗೆ ಅಂತ 21 ಡೇಸ್ ಕ್ಲಾಸಲ್ಲಿ ಏನಿಲ್ಲ, ಬರೀ ಥ್ಯಾಂಕ್ ಯು ವೆರಿ ಮಚ್, ವಿ ಲರ್ನ್ಡ್ ಲಾಟ್, ಥ್ಯಾಂಕ್ ಯು ಇಷ್ಟೇ ನಾನು ರಿಸೀವ್ ಮಾಡ್ಕೊಂಡಿರೋದು. ನಾನು ನಿಮಗೆ 21 ಮಾನಾ ಮೇಡಮ್ ಗೊತ್ತು, ತುಂಬ ಕ್ಲಾಸ್ನ ನಾನು ಅಟೆಂಡ್ ಮಾಡಿದ್ದಾರೆ. ಯಾವತ್ತಾದರೂ ನಾನು ಮಿಸ್ ಮಾಡೋದನ್ನ 5 ಗಂಟೆಗೆ ಜಾಯಿನ್ ಆಗೋದು? ಯಾವತ್ತಾದರೂ ಇಲ್ಲ ನಾನು ಮೇಡಮ್. ಹುಷಾರಿಲ್ಲ ಅಂತ ಹೇಳದ್ನ, ಅಥವಾ ಇಲ್ಲ ಏನಾದರೂ ಮ್ಯಾಮ್. ರೀಸನ್ ಕೊಟ್ನ, ಇಲ್ಲ ಇಲ್ಲ ಅಥವಾ ಮೇಡಮ್, ನಾನು ಬೇಗ ಫಸ್ಟ್ ಕ್ಲಾಸ್ ಟೈಮ್ ಮುಗಿಸ್ನ? ಲಾಸ್ಟ್ ಟೈಮು ಅಷ್ಟೇ, ಈ ಟೈಮು ಅಷ್ಟೇ. ಯಾವತ್ತಾದರೂ ಮಿಸ್ ಮಾಡಿದ್ದೀನ? ನನ್ನ ಕಡೆಯಿಂದ ಏನಾರ ಆಯ್ತಾ? ಇಲ್ಲ ಮ್ಯಾಮ್. ಇಲ್ಲ ಬಟ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳುವಾಗ ಏನೋ ಒಂದು ವ್ಯಕ್ತಪಡಿಸ್ಬೇಕಾದ್ರೆ, ನಾನು ಮುಂಚೆನೂ ಹೇಳಿದ್ದೀನಿ, ಒಂದು ಮಗುಗೆ ನೀವೇನಾರು ತಂದು ಕೊಟ್ರೆ ಅದು ಖುಷಿ ಪಡುತ್ತೆ, ಥ್ಯಾಂಕ್ ಯು ಮಮ್ಮಿ ಅನ್ನತ್ತೆ, ನಿಮ್ಮನ್ನ ತಬ್ಕೊಳ್ಳುತ್ತೆ. ಆದರೆ ಇನ್ನೊಂದು ಮಗು ಓಕೆ ಅಂತ ಇಸ್ಕೊಳ್ಳುತ್ತೆ. ಅವಾಗ ಮಗುಗೆ, ತಾಯಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ? ಮಕ್ಕಳು. ಸೇಮ್ ವೇ. ಗ್ರಾಟಿಟ್ಯೂಡ್ ತೋರಿಸಿದವ್ರು ಗ್ರಾಟಿಟ್ಯೂಡ್ ನೀವೆಲ್ಲರೂ ನಂಗೆ ವಿಡಿಯೋದಲ್ಲಿ ಏನಾದರೂ ಶೇರ್ ಮಾಡಿದರೆ ಎಲ್ಲರಿಗೂ ಫ್ರೀ ಕೊಡ್ತಿದ್ದೆ, ಮತ್ತೆ 21 ಡೇಸಲ್ಲಿ 103 ಜನನೂ ಇರ್ತಿದ್ರಿ. ಅದನ್ನ ಯೋಚನೆ ಮಾಡಿಲ್ಲ ಯಾರು. ಗ್ರ್ಯಾಟಿಟ್ಯೂಡ್ ನೀವು, ನಾನು ತುಂಬ ಸತಿ ಹೇಳಿದ್ದೀನಿ, ಯೂನಿವರ್ಸಿಗೆ ಏನು ಕೊಡ್ತೀರೋ ಅದು ವಾಪಸ್ ಬರುತ್ತೆ. ಮ್ಯಾಮ್ ಸಾರಿ, 1-2 ನಿಮಿಷ ಮಾತಾಡ್ಬೋದಾ? ಹೇಳಿ. ಮ್ಯಾಮ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನ್ನ ಫ್ರೆಂಡ್ ಶಾಲಿನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ. ನನ್ಗೆ ಇದು ಈ ತರ ಇದೆ, ಈ ಮ್ಯಾನಿಫೆಸ್ಟೋ ಇದೆಲ್ಲ ಇದ್ರ ಬಗ್ಗೆ ನಂಗೆ ಗೊತ್ತೇ ಇರ್ಲಿಲ್ಲ ಮ್ಯಾಮ್. ನಮ್ ತೋಟ ಕಾಡ್ ತರ ಇತ್ತು ಮ್ಯಾಮ್. ಬಟ್ ಈಗ ನಿಮ್ಗೆ ಬೇಕಾದ್ರೆ ಶೇರ್ ಮಾಡ್ತೀನಿ ನೋಡಿ. ನಿಮ್ದು ನೀವು ಅದು ಬ್ಲಾಕ್ ಮತ್ತೆ ವೈಟ್ ಕ್ರಿಸ್ಟಲ್ಸ್ ಎಲ್ಲ ಕೊಟ್ಟಿದ್ರಲ್ಲ ಮ್ಯಾಮ್, ಸ್ಪ್ರೆಡ್ ಮಾಡಕ್ ಕೊಟ್ಟಿದ್ವಿ. ನಾನ್ ತಗೊಂಡೋಗಿ ಹಾಕಿದೀನಿ ಮ್ಯಾಮ್. ಸ್ವರ್ಗ ತರ ಇದೆ ನನ್ ತೋಟ ಇವತ್ತು. ನನ್ಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಮ್ಯಾಮ್. ನಿಜವಾಗ್ಲೂ ನಾನು ನಿಮ್ಮನ್ನ ಒಂದು ಗುರು ಆಗೇ ನನ್ನ ಜೀವನದಲ್ಲಿ ತಗೊಂಡಿದೀನಿ ಮ್ಯಾಮ್. ನಾನು ಬಟ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಕ್ ಆಗಲ್ಲ ನನ್ನ ತೋಟದಲ್ಲಿ ಇರೋದ್ರಿಂದ. ಹೌದು. ಇವತ್ತು ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ ಮ್ಯಾಮ್. ಹಾಗಾಗಿ ನಾನು ನನ್ನ ಫ್ರೆಂಡ್ ಶಾಲಿನಿ ಅವ್ರು ಕಳಿಸ್ಕೊಟ್ರು ಮಾಡಿ ಅಂತ ಹೇಳಿ. ನೀವಿಬ್ರು ನನಗೆ ನಂಗೆ ಮಲ್ಲಿಗೆ ನಿಜವಾಗ್ಲೂ ತುಂಬಾ ಹೂವಿನ ಗಿಡ ಪ್ರೌಡ್ ತಂದ್ಕೊಟ್ಟಿರಿ. ಫೀಲ್ ಇದೆ ಮ್ಯಾಮ್. ನನ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಇನ್ನೊಂದು, ನನ್ಗೆ ಬ್ಯಾಕ್ ಸಪೋರ್ಟ್ ಅಂತ ಯಾರು ಇರ್ಲಿಲ್ಲ. ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮ್ಯಾಮ್, ನಂಗೆ ನನ್ನ ಫ್ರೆಂಡ್ ಅಂದ್ರೆ ಬಟ್ ನನ್ನ ಫ್ರೆಂಡೇ ದಾರಿ ತೋರಿಸಿದ್ದು. ಬಟ್ ಆದ್ರೂ ನಾನು ನಿಮ್ಮನ್ನ ಗುರು ಸ್ಥಾನದಲ್ಲಿ ಇಟ್ಟಿದ್ದೀನಿ ಮ್ಯಾಮ್. ಯಾವಾಗ್ಲೂ ಬೆಳಗ್ಗೆ ಎದ್ರೆ ನಿಮ್ ಫೋಟೋ ನೋಡ್ತೀನಿ ನಾನು. ಥ್ಯಾಂಕ್ ಯು. ನಿಮ್ದು ಒಂದ್ ರೀಲು ಮಿಸ್ ಮಾಡಲ್ಲ ಮ್ಯಾಮ್. ನಂತ ಕಾಡಲ್ಲಿದ್ರು ನಾನು ಎಲ್ಲಾನು ನೋಡ್ತೀನಿ ನಿಮ್ದು ಪ್ರತಿ ಒಂದು. ನಂಗೆ ತುಂಬಾ ಭಾವುಕಳಾಗ್ಬಿಡ್ತೀನಿ ಮ್ಯಾಮ್. ಸಾರಿ, ಬಟ್ ನಾನ್ ತುಂಬಾ ಸ್ಟ್ರಾಂಗ್ ಹೌದು, ಇದ್ದೀನಿ. ನಾನು ನಿಮ್ಮನ್ನ ಲಕ್ಕಿ ಅಂತಾನೆ ಅನ್ಕೊಂತೀನಿ. ನೀವಿಬ್ರು ಮಲ್ಲಿಗೆ ಹೂವಿಂದ ಇದು ಕೊಟ್ರಿ, ಅದನ್ನ ಹಾಕಕ್ ಜಾಗ ಇಲ್ಲ ಅಂತ ಪಾಟ್ ಅಲ್ಲಿ ಇಟ್ವಿ ನಾವು. ಆಮೇಲೆ ನಾನು ಅಂತ ಇದ್ದೆ ಲ್ಯಾಂಡೇ ತಗೋಬಿಡ್ಬೋದು ಅಂತ ಅಂದಿದ್ದಕ್ಕೆ ನಮ್ಮ ಮನೆಯವರು ನನಗೆ ಲ್ಯಾಂಡೇ ಕೊಡ್ಸಿದ್ರು, ವಾ 3 ಸೂಪರ್ ಎಕರೆ. ಮ್ಯಾಮ್. ಸೊ ನನ್ಗೆ ಅಲ್ಲಿ ನಿಜ ಮಲ್ಲಿಗೆ ತುಂಬಾ ಹೂವು, ಕನಕಾಂಬರ ಹೂವು, ಸೇವಂತಿಗೆ ಬೆಳಿತಾ ಇದೀವಿ. ಸೂಪರ್ ಮ್ಯಾಮ್. ನಂಗೆ ತುಂಬಾ ಖುಷಿ ಆಗತ್ತೆ ಮ್ಯಾಮ್. ನಿಮ್ ಹತ್ರ ಬಂದಾಗ ನಾನ್ ಬರೀ ಫಾರ್ಮರ್ ಆಗಿದ್ದೆ ಮ್ಯಾಮ್. ಬಟ್ ಇವತ್ ಹೌದೌದು. ನಂದೇ ಆದ ಬಿಸ್ನೆಸ್ ಇದೆ, ವೆರಿ ಗುಡ್. ಮಲ್ಟಿ ಬಿಸ್ನೆಸ್ ಗಳಿದಾವೆ. ನಂಗೆ ತುಂಬಾ ನಿಮ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ ಮ್ಯಾಮ್. ನನ್ ಮಕ್ಳ ಹತ್ರ ತುಂಬಾ ಶೇರ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನೀವು ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. Thank ಸೊ you, ma'am. ಈ ತರದ Thank you, ಚೇಂಜಸ್, ಶಾಲಿನಿ ಮ್ಯಾಮ್. ಥ್ಯಾಂಕ್ ಯು. ಈ ಥರದ ಚೇಂಜಸ್, ಥ್ಯಾಂಕ್ ಯು ಶಾಲಿನಿ. ನಿಮ್ಮ ಥ್ರೂ ಅವ್ರು ಬಂದಿದ್ರು. ಈ ಬೇರೆ ನಿಮ್ಮ ಥ್ರೂ ಬೇರೆಯವ್ರ ಲೈಫ್ ಚೇಂಜ್ ಆಗೋದಕ್ಕೆ ನೀವೊಂದು ಜಸ್ಟ್ ರೀಸನ್ ಆಗಿರ್ತೀರ ಅಷ್ಟೇ. ಎಲ್ಲದಕ್ಕೂ ನಂದೇ ಚೇಂಜ್ ಆಗಬೇಕು ಅಂದ್ರೇನೆ ನಾನು ಬೇರೆಯವ್ರಿಗೆ ಹೇಳ್ತೀನಿ ಅನ್ನೋದಲ್ಲ. ಮೇ ಬಿ ನೀವೊಂದು ಇಷ್ಟು ಚಿಕ್ಕ ಸಪೋರ್ಟ್ ಕೊಟ್ಟರೆ ಸಾಕು ಅವ್ರಿಗೆ ಕೈಯಲ್ಲಿ, ಅವರು ಬೆಳೆಯೋಕ್ಕೆ ಸಾಧ್ಯ ಆಗತ್ತೆ. ಸೊ ಇದು ನನ್ನ ಸ್ಟೂಡೆಂಟ್ಸಲ್ಲಿ ಯಾರೂ ಸಿಂಗಲ್ ಕೆಲಸ ಮಾಡೋವಂಥವ್ರು ಅಂತೂ ಯಾರೂ ಇಲ್ಲ. ಸೊ ನೀವು ಹಾಗೆ ಆಗಿ, ನೀವು ಹಾಗೆ ಬೆಳೀರಿ. ನೀವು ಏನೋ ಒಂದು ಮಾಡಿ ರೆಕಗ್ನೈಸ್ ಮಾಡ್ಕೊಳ್ಳಿ. ನನಗೂ ಖುಷಿ ಆಗತ್ತೆ.
ನೀವೆಷ್ಟು ನನ್ನನ್ನು ಲಕ್ಕಿ ಅನ್ಕೊಂತೀರೋ ನಾನು ಎಲ್ಲರನ್ನೂ ಲಕ್ಕಿ ಅಂತಾನೆ ಅನ್ಕೊಳ್ಳೋದು. ಯಾರು ಸುಮ್ಮನೆ ನೆನ್ನೆ ಮಧು ಹೇಳಿದ್ರು ಯಾರು ಸುಮ್ಮನೆ ಅಂತೂ ಕನೆಕ್ಟ್ ಆಗಲ್ಲ. ದೇರ್ ಇಸ್ ಅ ರೀಸನ್. ಥ್ಯಾಂಕ್ ಯು ಮ್ಯಾಮ್. ನಾವು ಒಂದು ಮನಿ ಕ್ಲಾಸ್ ಅಟೆಂಡ್ ಮಾಡಿದ್ದು ಈ 6 ಮಂತ್ಸ್ ನಮ್ ಲೈಫಲ್ಲಿ ಎಷ್ಟು ಚೇಂಜಸ್ ತಂದಿದೆ ಅಂದ್ರೆ, ನಾನು ಮೊದ್ಲು ಮನಿ ಬಗ್ಗೆ ಥಿಂಕ್ ಮಾಡಿದ್ಕೋ ಈಗ ಥಿಂಕ್ ಮಾಡಿದ್ಕೋ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಮಾತಾಡೋ ಸಾಕು ಐ ಆಮ್ ರಿಚ್. ನನ್ ಮಕ್ಳಿಗೂ ನಾನು ಹೇಳ್ಕೊಟ್ಟಿದ್ದೀನಿ, ನನ್ ಮಕ್ಳ ಹತ್ರನೂ ಹೇಳ್ತೀನಿ, ಅವ್ರಿಗೂ ಪಿಗ್ಗಿ ಬ್ಯಾಂಕ್ ಕೊಟ್ಟಿದ್ದೀನಿ, ನೀವು ದುಡ್ಡೇ ತಿಳ್ಕೊಳ್ಳಿ, ನಿಮ್ಗೆ ಏನ್ ಬೇಕು ನೀವು ತಗೊಳ್ಳಿ ಆರಾಮಾಗಿ. ಮತ್ತೆ ಈಗ ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಬೇರೆದಕ್ಕೆಲ್ಲ ಆನ್ಲೈನ್ ಅಲ್ಲೆಲ್ಲ ಮುಂಡ ಮುಚ್ಕೊಂತೀರಾ, ದುಡ್ಡನ್ನ ಒಂದ್ ಕ್ಲಾಸ್ ಅಟೆಂಡ್ ಮಾಡಿ, ಒಂದ್ ಬ್ರೇಸ್ಲೆಟ್ ಹಾಕಿ ನೋಡಿ ಅದ್ರಲ್ಲಿರೋ ಮ್ಯಾಜಿಕ್ ಏನು ಅಂತ. ನಾನೊಂದು ಪೈರೇಟ್ ಬ್ರಾಸ್ಲೆಟ್ ಹಾಕಿರೋದು ಎಷ್ಟು ಅಂದ್ರೆ ಮ್ಯಾಮ್, ನಾನು ಯಾವಾಗ ಆ ಬ್ರಾಸ್ಲೆಟ್ ಹಾಕಿ ನಾನು ಕೇಳ್ಕೊಂತೀನಿ ಅವತ್ ಅಟ್ಲೀಸ್ಟ್ 10 ರುಪೀಸ್ ರೋಡಲ್ಲಾದ್ರೂ ಸರಿ ಸಿಗುತ್ತೆ ಮ್ಯಾಮ್. ಇವತ್ತಿನವರೆಗೂ ನಾನು ಕೇಳಿ ದುಡ್ಡು ಇಲ್ದೇ ಇರೋ ದಿನನೇ ಇಲ್ಲ ಅದ್ರಲ್ಲಿ. ದಟ್ ಇಸ್ ಟ್ರೂ. ತುಂಬಾ ಚೇಂಜಸ್ ಆಗಿದೆ. ಥ್ಯಾಂಕ್ ಯು. ಆ ಮನಿ ಕ್ಲಾಸ್ ಹೇಗಿತ್ತು ಅಂದ್ರೆ ನಮ್ಗೆ ಅದು ಕ್ಲಾಸ್ ತರ ಇರ್ಲಿಲ್ಲ ಮ್ಯಾಮ್. ಈ ಪ್ರತಿದಿನ ನೆನ್ಸ್ಕೊಂತೀನಿ ನಾನು. ಅದು ಒಂಥರ ನಮ್ಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲಿ. ನೀವು ಒಂದು ಸಿಸ್ಟರ್ ತರ, ಫ್ರೆಂಡ್ ತರ, ಗುರು ತರ, ಎಲ್ಲಾ ತರ ಸಿಕ್ಕಿದ್ರಿ. ಮೇ ಬಿ ನೆನೆ ಹೇಳಿದ ತರ ಇಲ್ಲಿರೋರು ಅನ್ಕೊಂತಾರೆ ಮ್ಯಾಮ್ ತುಂಬಾ ಸ್ಟ್ರಿಕ್ಟ್ ಅಪ್ಪ ಅಂತ. ಅಲ್ಲಿ ಬಂದ್ ನೋಡಿ ಯಾರಾದ್ರೂ ಮ್ಯಾಮ್ ಒಳ್ಳೆ ಏಂಜಲ್ ತರ ಓಡಾಡ್ತಾ ಇರ್ತಾರೆ, ಎಷ್ಟು ಖುಷಿ ಪಡ್ತೀರಾ ಅಂತ ನೋಡಿ. ಡಿಫಾಲ್ಟ್ ಬರ್ತೈತೆ. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಶೇರಿಂಗ್. ಮ್ಯಾಮ್. ಡಿಫಾಲ್ಟ್ ಯಾರೋ ಮಾತಾಡ್ತಾ ಇದ್ರು ಮಧ್ಯದಲ್ಲಿ. ಓಕೆ, ನೆಕ್ಸ್ಟ್ ಆಫ್ಲೈನ್ ಅಲ್ಲಿ ಇರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಮಾಡ್ತೀನಿ, ಬಟ್ ಮನಿ ಮಾಡೋದಿಲ್ಲ ಅನ್ಕೊಂತೀನಿ. ಈ ಸತಿ ಬೇರೆ ಸಬ್ಜೆಕ್ಟ್ ಇಡ್ತಾ ಇದ್ದೀವಿ. ಬನ್ನಿ, ನೀವು ಅಟೆಂಡ್ ಮಾಡಿ ಆಫ್ಲೈನ್ ಅಲ್ಲಿ, ನೀವು ಅನುಭವಿಸಿ ಆ ಕ್ಷಣಗಳನ್ನ. ಎಸ್, ಇಟ್ಸ್ ಅ ಮ್ಯಾಜಿಕ್. ಈಗ ನಾನು ಡೈರೆಕ್ಟ್ ಆಗಿ ಎಲ್ಲಾರನ್ನೂ ಮೀಟ್ ಆಗ್ಬೇಕು ಬನ್ನಿ ಅಂದ್ರೆ ಯಾರು ಬರಲ್ಲ ನಂಗೆ ಗೊತ್ತು. ಸೌಮ್ಯ ಬರ್ಬೋದು, ಮ್ಯಾಮ್ ನಾನು ಲಾವಣ್ಯ ಬರ್ತೀನಿ. ಬರ್ಬೋದು, ನಾನು ನಾನು ಬರ್ತೀನಿ. ಬರ್ತೀನಿ. ಗೀತಾ, ನಾವು ಬರ್ತೀವಿ. ನೀವ್ 2 ಸತಿನೂ ಬಂದಿಲ್ಲ. ನಾ ಬರ್ತೀನಿ ಮ್ಯಾಮ್ ನೆಕ್ಸ್ಟ್ ನಾನ್ ಟೈಮ್. ಬರ್ತೀವಿ. ಹೇಮ ಬರಲ್ಲ, ಇವಾಗ ಪಾಪು ಬರುತ್ತೆ ಅದಕ್ಕೆ. ಒನ್ ಟೈಮ್ ಮಾತ್ರ ಬಂದಿದ್ದೀನಿ ಮ್ಯಾಮ್. ಒಂದೇ ಟೈಮ್ ನೀವು ನಮ್ ಕಡೆ ಬಂದಿದ್ದು. ಒಂದ್ಸರಿ ಬನ್ನಿ ಮ್ಯಾಮ್, ಬೆಳಗಾಂ ಸೈಡ್ ತುಂಬಾ ಫ್ಯಾನ್ಸ್ ಇದ್ದಾರೆ ನಿಮ್ಗೆ ಬೆಳಗಾಂ ಸೈಡ್. ನಾನ್ ಬರ ಟ್ರೈ ಮಾಡ್ತೀನಿ ಮ್ಯಾಮ್, ಬರ್ತೀನಿ. ವಿಜಯಲಕ್ಷ್ಮಿ, ನಮ್ಮ ಮನೆ ಇರೋದು ಬೆಳಗಾಮಲ್ಲಿ. ಓ ನಾನು ಹೌದಾ ಮ್ಯಾಮ್? ಬೆಳಗಾಮಿಯನ್. ಓ ಹೌದಾ, ನಮ್ದು ಬೆಳಗಾಂ ಮ್ಯಾಮ್. ನಂದು ಪ್ರಾಪರ್ಟಿ ಇರೋದು ತಲಕಾಡಿಲಿ. ಓಕೆ ಮ್ಯಾಮ್. ಸೊ ನಾನು ಬಾಟಪ್, ನನ್ನ ಜ್ಞಾನೋದಯ ಎಲ್ಲ ಆಗಿದ್ದು ಅಲ್ಲೇ ಖಿಲ್ಲಾದಲ್ಲೇ ನಾನು ಹೋಗಿ ಕುತ್ಕೋತಾ ಇದ್ದದ್ದು. ಜೈನ್ ಬಸ್ತಿ, ಕಮಲ್ ಬಸ್ತಿಯಲ್ಲೇ ನನ್ನ ಜ್ಞಾನೋದಯ ಎಲ್ಲ ಆಗಿರೋದು. ನಾನು ದುರ್ಗಾ ಮಾತಾ ಟೆಂಪಲ್ ಎಲ್ಲ ಇದೆ ಎಸ್ ಮ್ಯಾಮ್. ಎಸ್ ದುರ್ಗಾಮಾತಾ ನಾವಿದ್ದಾಗ ಇನ್ನೊಂದು ಒಳಗಡೆ ಇತ್ತು, ಅಲ್ಲೇ ನಾವು ಒಂದು ಸೋ ಗೋಲ್ಡ್ ಶಾಪ್ ಮೆನಿ ಗುಡ್ ಇನಾಗ್ರೇಷನ್ ಮೆಮೊರೀಸ್. ಬನ್ನಿ ಎಲ್ಲರೂ ಬನ್ನಿ. ನಮ್ಮ ಹಸ್ಬೆಂಡು ಬರ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಾರೆ ನೋಡಿ ಯಾರು. ಓಕೆ, ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಓಕೆ ಮ್ಯಾಮ್. ಸೊ ನನಗೆ ಅಲ್ಲೇ ಜಾಸ್ತಿ ಮೆಮೊರೀಸ್ ಇರೋದು, ಅಲ್ಲೇ ನಾನು ಎಲ್ಲ ಪ್ರಾಕ್ಟೀಸಸ್ ಮಾಡಿರೋದು. ಅಂಬೋಲಿ ಘಾಟ್ ಅಲ್ಲಿ ಪಾರ್ವತಿ ದೇವಸ್ಥಾನ, ಮ್ಯಾಕ್ಸಿಮಮ್ ನಂದು ಥರ್ಡ್ ಐ ಇದೆಲ್ಲ ಅಲ್ಲೇ ಪ್ರಾಕ್ಟೀಸ್ ಆಗಿರೋದು ಅಂಬೋಲಿ ಘಾಟಲ್ಲಿ. ಅಲ್ಲಿ ಕೇವ್ಸ್ ಇದಾವೆ, ಸಿದ್ಧರಿದ್ದಾರೆ ಅಲ್ಲಿ. ಸೊ ಅಲ್ಲೆಲ್ಲ ಹೋಗಿ ನಾನು ಪ್ರಾಕ್ಟೀಸ್ ಮಾಡಿರೋದು. ಸೋ ನೈಸ್ ಮ್ಯಾಮ್. ಬರ್ತಾ ಇರ್ತೀನಿ ನಾನು, 3 months once ಆದ್ರೂ ಬರ್ತಾ ಇರ್ತೀನಿ. ತುಂಬಾ ಜನ ನಿಮ್ಮ ಮೈಸೂರು ಅಂತ ಅನ್ಕೊಂಡಿದ್ದಾರೆ ನನ್ನ. ಮೈಸೂರಿಗೆ ಮಂತ್ಲಿ ಹೋಗ್ತೀನಿ, ಅದು ಬೇರೆ ವಿಷಯ. ಸೊ ನೀವು ಈ ತರ ರೆಕಗ್ನೈಸ್ ಮಾಡ್ಕೊಳ್ಳಿ, ಮಲ್ಟಿಪಲ್ ಆಗಿ ಬೆಳೀರಿ. ನನ್ಗೆ ಅದೇ ಇಷ್ಟ. ನೀವು ಏನಂತಾರೆ, ನಿಮ್ಮಿಂದ ನಾನು ಕಲಿಬೋದು. ಗೊತ್ತಿಲ್ಲ, ನೀವು ಐಡಿಯಾಸ್, ನನ್ಗೆ ಎಷ್ಟೋ ಸ್ಟೂಡೆಂಟ್ಸ್ ಐಡಿಯಾ ಕೊಟ್ಟಿದ್ದಾರೆ, ನಾನು ಅದನ್ನ ಕಾರ್ಯರೂಪಕ್ಕೂ ತಂದಿದ್ದೀನಿ. ಹಂಗಂತಲ್ಲ, ಇವಾಗ ಮುಖೇಶ್ ಆಗಿರ್ಬೋದು ಮಂಗಳೂರಿಂದ, ಅವ್ರು ಕೆಲವೊಂದು ನನ್ಗೆ ಐಡಿಯಾಸ್ ಕೊಡ್ತಾರೆ. ಶಾಲಿನಿಗೆ ಗೊತ್ತು, ಮುಖೇಶ್ ಗೊತ್ತು ಅನ್ಸುತ್ತೆ, ಹರ್ಷಿತಾ ಗೊತ್ತು, ಮಹೇಶ್, ನಾನಂತೂ ಬಿಸ್ನೆಸ್ ನೋಡ್ತಾನೆ ಇದ್ದೀರಾ, ಮಾಡ್ತಾ ಇರ್ತೀವಿ. ಇನ್ನೊಬ್ರು ಇದ್ರಲ್ಲ, ಅವರು ಇವಾಗ KSRTC ಡ್ರೈವರ್ ಆಗಿದ್ದಾರೆ. ರೇಖಿ ಫಸ್ಟ್ ಲೆವೆಲ್ ಅಲ್ಲಿ ಇದ್ರು. ಸೌಮ್ಯನ್ ಫ್ರೆಂಡು, ಸೌಮ್ಯ ನೀವೆಲ್ಲ ಒಟ್ಟಿಗೆ ಕುತ್ಕೋತಿದ್ರಲ್ಲ, ಅವರು. ಮ್ಯಾಮ್ ನಾನ್ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಇದೀನಿ ಮ್ಯಾಮ್, ಏನು ಓಕೆ, ಕೇಳಿಸ್ತಾನೆ ಬಾಯ್. ಇಲ್ಲ. ಓಕೆ, ಸೊ ಅವರು ಎಲ್ಲ ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಮೇ ಬಿ ಇದು ಒಂದು ಚಿಕ್ಕ ಒಂದು ಪುಷ್ ಅಷ್ಟೇ ನಾನು ನಿಮಗೆ ಕೊಡೋದು. ಇಷ್ಟೇ ಮಾಡಕ್ ಸಾಧ್ಯ, ಮಿಕ್ಕಿದೆಲ್ಲ ನಿಮ್ದೇ ಎಫರ್ಟು, ನಿಮ್ದೇ ಇದು. ನಾನು ಜಸ್ಟ್ ಈ ತರ ಒಂದು ಪುಷ್ ಕೊಡ್ಬೋದು ಅಷ್ಟೇ ನನ್ನ ಕೈಲಿ. ಸೊ ನೀವು ಅದನ್ನ ಹೆಂಗ್ ತಗೊಂಡು ಹೋಗ್ತೀರಾ ಮುಂದೆ ಅದಿರೋ. ಡೌಟ್ಸು ನಾನು ಕ್ಲಿಯರ್ ಮಾಡ್ತೀನಿ. ಕೆಲವೊಬ್ರಂತೂ ಒಂದಿನ 10 ಕ್ವಶನ್ ಕೇಳ್ತಿರ್ತಾರೆ ನನಗೆ ಟೈಮ್ ಇದ್ದಾಗ ನಾನು ರಿಪ್ಲೈ ಮಾಡ್ತೀನಿ. ಆಮೇಲೆ ಎಲ್ಲದೂ ಕ್ವಶನ್, ಈಗಂತೂ ಓಲ್ಡ್ ಸ್ಟೂಡೆಂಟ್ಸ್ ಯಾರು ನನ್ನ ಕ್ವಶನ್ ಕೇಳಲ್ಲ. ದೇ ಆರ್ ವೆರಿ ಮೆಚ್ಯೂರ್. ನಾವು ಸಿಲ್ಲಿ ವಿಷಯಕ್ಕೆಲ್ಲ ನನ್ನ ಕೇಳಲ್ಲ ಅವರು. ನೀವು ಹಾಗೆ ಮೆಚ್ಯೂರ್ ಆಗಬೇಕು. ಸಿಲ್ಲಿ ಎಲ್ಲ ಕೇಳ್ತಿರ್ತೀರ ನನ್ನ ಹತ್ರ.
ಅಂಕನ್ಸ್ ಬಿತ್ತು, ಹಿಂಗ್ ಬಿತ್ತು, ನಮ್ಮ ಮನೇಲಿ ನೀರು ಬಿತ್ತು, ಅಲ್ಲಿ ಬಿತ್ತು ಅನ್ಕೊಂಡು ಇನ್ನೂ ಹಂಗೆ ಇದ್ದೀರಾ. ಮೆಚ್ಯೂರ್ ಆಗಿ ನನ್ನ ಎನರ್ಜಿನ ಯೂಸ್ ಮಾಡಿ, ಯಾವ ಲೆವೆಲ್ಗೆ ನಿಮಗೆ ಬೇಕು ಗೈಡೆನ್ಸ್ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನು ನೀವು ಅದರ ಯಾರೋ ಸತ್ತೋಗಿದ್ದಾರೆ, ಸೂತ್ಕ ಇದೆ, ಎದ್ ಮಾಡ್ಲಾ, ಇದೆಲ್ಲ ಕೇಳ್ತೀರಾ ನನ್ನ ಹತ್ರ, ಚಿಕ್ಕ ಚಿಕ್ಕ ವಿಷಯಗಳನ್ನು. ಮೆಚ್ಯೂರ್ ಆಗಿ ಬೆಳೀರಿ, ದೊಡ್ಡವರಾಗಿ ನೀವು ರೆಕಗ್ನೈಸ್ ಆದರೆ ನಮಗೂ ಒಳ್ಳೇದೆ, ನಮಗೂ ಖುಷಿನೇ. ನಿಮ್ಗೆ ಏನು ಹೆಲ್ಪ್ ಬೇಕು ಕೇಳಿ. ಓಕೆ, ಎನಿ ಕ್ವಶನ್? ನಾನು ಅದನ್ನ ಹೇಳಿದೆ, 21 days ಅಲ್ಲಿ ನನಗೆ ಹೇಳಿದಿದ್ರೆ ಅಷ್ಟು ಜನಕ್ಕೂ ಫ್ರೀ ಕೊಟ್ಟಿರ್ತಿದ್ದೆ ನಾನು. ಇಬ್ಬರೇ ನನಗೆ ಮ್ಯಾಮ್ ಹೇಳಿದ್ದು. ಸಾರಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ಬರೀ ನನ್ನ ಥ್ಯಾಂಕ್ ಯು ಲೈಫಲ್ಲೂ ಅಂತ ಮೆಸೇಜ್ ತುಂಬಾ ಕಳ್ಸಿದ್ರೆ ಚೇಂಜಸ್ ಹೊರತು ಆಗಿದೆ ಮ್ಯಾಮ್. ನನಗೇನು ಅವರು ನಾನು ಹೇಳ್ದೆ ಒಂದು ವಿಡಿಯೋದಲ್ಲಿ ಕಳಿಸಿ ಅಥವಾ ಒಂದು ವಾಯ್ಸ್ ಮೆಸೇಜ್ ಕಳಿಸಿ, ಯಾರು ಕಳಿಸಿ, ಇಬ್ಬರೇ ಕಳಿಸಿದ್ದು. ಇಬ್ಬರನ್ನೂ ಆ ಗ್ರೂಪ್ಗೆ ನಾನು ಆ್ಯಡ್ ಮಾಡಿದೆ. 7 ಚಕ್ರ ಮ್ಯಾಮ್ ನಿಮ್ಗೆ ಅದ್ ನಾನು ನಾನು ಕೊಡ್ತಾ ಇರೋ ನೋಡಿಲ್ಲ ಮ್ಯಾಮ್, ಟಿಕೆಟ್ ಅಂತ ಸಾರಿ ಹೇಳಿ. ಮ್ಯಾಮ್. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ. ಯಾವಾಗ ನಿಮಗೆ ಸಾರಿ ಮ್ಯಾಜಿಕ್ ಪವರ್ ನಿಮ್ಮ ಕೈಯಲ್ಲಿ ಯಾವಾಗ ಸಿಗುತ್ತೆ ನಿಮ್ಗೆ ಗೊತ್ತಿಲ್ಲ. ಎಲ್ಲ ಟೈಮು ಅದನ್ನು ಯೂಸ್ ಮಾಡ್ಕೊಳ್ಳಿ, ಗಮನಿಸಿ ಅಂತ ಹೇಳ್ತಾ ಇದ್ದೀನಿ ನಾನು. ಈಗಲೂ ಅಷ್ಟೇ ಅದರಲ್ಲಿ 103 ಜನ ಇದ್ದಾರೆ. ನಾನು ಕ್ವಶನ್ಗೆ ಆನ್ಸರ್ ಮಾಡೋದು 14 ಜನ, 15 ಜನ, 16 ಜನ. ದಟ್ ಈಸ್ ಫೈನ್. ಅವ್ರು ಬ್ಯುಸಿ ಇರ್ಬೋದು ಅಥವಾ ಗ್ರೂಪಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗಬಹುದು. ದಟ್ ಈಸ್ ಫೈನ್. ಬಟ್ ನಾನು ಅನ್ಕೊಂಡಂಗೆ ಅಷ್ಟೊಂದು ಬ್ಯುಸಿ ಇರೋರು ಯಾರು ಇಲ್ಲ ಅನ್ಕೊಂತೀನಿ. ಅಷ್ಟೊಂದು ಈಗ ನಾನು ಅವ್ರಿಗೆ ಹಾಕಿದ್ದು, ಈಗ ಹಳೆ ಇಬ್ಬರನ್ನ ಯಾರನ್ನಾರು ಮಾತಾಡ್ಸಿದ್ನಲ್ಲ, ಜಸ್ಟ್ ಒಂದು 3 minutesಲ್ಲಿ ಜಾಯ್ನ್ ಆದ್ರು ಅವರು. ಅವ್ರು ಎಲ್ಲೆಲ್ಲಿದ್ರು ಏನಿದ್ರು ಗೊತ್ತಿಲ್ಲ, ಅವರೆಲ್ಲರೂ ಒಂದು 3 minutesಲ್ಲಿ ಜಾಯ್ನ್ ಆಗಿ. ನಿಮಗೆಲ್ಲ ಬೆಳಗ್ಗೆನೆ ಕಳಿಸಿದ್ದೀನಿ ಲಿಂಕ್, ನಾನು ಮಧ್ಯಾಹ್ನನೇ. ಅವ್ರಿಗೆ ಇವಾಗ ಕಳ್ಸಿದ್ದು ನನ್ನ ಲಿಂಕು. 2 minutesಲ್ಲಿ ಜಾಯ್ನ್ ಆದ್ರು ಅವರು. ಸೊ ಯಾವ ಅಪರ್ಚುನಿಟಿ ಹೆಂಗಿಂದ ಬರುತ್ತೋ ಏನೋ ಗೊತ್ತಿಲ್ಲ ನಿಮಗೆ. ಸೊ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಯಾರಿಗೆ ಗೊತ್ತು, ನೀವೇ ಬೇರೆಯವ್ರ ಲೈಫಲ್ಲಿ ಮ್ಯಾಜಿಕ್ಕು ಮಾಡಕ್ಕೆ ಬಂದಿರಬಹುದು ಇಲ್ಲಿ. ಡೋಂಟ್ ನೋ. ಎಸ್ ಮಧು? ಮ್ಯಾಮ್ ಸಾರಿ, ಅಂದ್ರೆ ನಾನು ಇವಾಗ 7 ಚಕ್ರ ಕ್ಲಾಸಿಗೆ ಸೇರಿದ್ದೀನಲ್ವಾ, ಲೈಕ್ 4 days ಕ್ಲಾಸ್ ಕಂಪ್ಲೀಟ್ ಆಗ್ಬಿಟ್ಟಿದೆ. 4 days ನನಗೆ ರೆಕಾರ್ಡಿಂಗೇ ಕೇಳಬೇಕು. ಸೊ ಇದೆಲ್ಲದನ್ನು ನಾನು ಕಂಪ್ಲೀಟ್ ಮಾಡಿ ನಾಳೆ ಕ್ಲಾಸ್ ಅಟೆಂಡ್ ಮಾಡ್ಬೇಕಾ, ಅಥವಾ ಇದು ಯಾವ್ದ್ರದ್ದು ನಂಗೆ ನಾಲೆಜ್ ಇಲ್ಲದೆ ನಾನು ನಾಳೆ ಕ್ಲಾಸ್ ಅಟೆಂಡ್ ಮಾಡ್ಬೋದಾ? ಮಾಡ್ಬೋದು, ನಾಳೆ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಮಾಡ್ಲಾ ಮ್ಯಾಮ್? ಮಾಡ್ಬೋದು. ಯಾಕಂದ್ರೆ ಅದನ್ನ ನಾನು ನೀವು 4 ಟೈಮ್ days. ಸಿಕ್ಕದಾಗ ನೋಡ್ಕೊಳ್ಳಿ. ಓಕೆ ಥ್ಯಾಂಕ್ ಯು ಮ್ಯಾಮ್. ಎಸ್. ನಿಮ್ಗೆ ಇನ್ನೂ ಒಂದ್ಸತಿ ಥ್ಯಾಂಕ್ಸ್ ಹೇಳ್ಬೇಕು. ನಾನು ನಿಮ್ಮ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನಾನು ಫಾಲೋ ಮಾಡ್ತೀನಿ. ನಾನು ಅದರಿಂದ ಯೋಗ ಕ್ಲಾಸ್ ಕೂಡ ಜಾಯ್ನ್ ಆದೆ. ನನ್ನ ಹೆಲ್ತ್ ಈಗ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ವೆರಿ ಗುಡ್. ಇದಕ್ ಮುಂಚೆ ಯಾವಾಗ್ಲೂ ಅನ್ಸಿಲ್ಲ. ತುಂಬಾ ಜನ ಜಿಮ್ಗೆ ಅಂತ ಹೇಳ್ತಾ ಇದ್ರು, ನನ್ಗೇನ್ ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ನೀವ್ ಯೋಗ ಮಾಡ್ತಾ ಇದ್ದೀರಲ್ಲ ನೋಡಿ, ನನ್ಗೂ ಅನ್ಸ್ತು ಜಾಯ್ನ್ ಆಗ್ಬೇಕು ಅಂತ. ನಾನು ಜಾಯ್ನ್ ಆದೆ. ನನ್ನ ಫ್ರೆಂಡ್ ಜಾಯ್ನ್ ಮಾಡಿದೀನಿ. ಒಂದ್ 3 months ಆಯ್ತು. ತುಂಬಾ ಚೆನ್ನಾಗಿದೀವಿ ನಾವು ಇವಾಗ. ವೆರಿ ಗುಡ್. ತುಂಬಾ ಜನ ನನಗೆ ಈ ಕ್ವಶನ್ ಕೇಳಿದ್ದಾರೆ, ಯೋಗಕ್ಕೆ ಹೋಗ್ತೀಯಾ, ಸಣ್ಣನೇ ಇಲ್ಲ ಅಂತಾನು ಹೇಳಿದ್ದಾರೆ. ನನಗೆ ಹೇಳಿದ್ದು ಇದೆ. ನನ್ನ ಖುಷಿಗೆ ಸ್ವಾಮಿ ನಾನು ಹೋಗೋದು. ನಿಮಗೆ ಸಣ್ಣಾಗಿ ನಾನು ಏನು ಪ್ರೂವ್ ಮಾಡಬೇಕಾಗಿದೆ? ಬಟ್ ಐ ಡೂ ಎವ್ರಿ ವೇರಿಯೇಷನ್. ಶೀರ್ಷಾಸನ, ಸೇತುಬಂಧಾಸನ, ಕಾಕಾಸನ, ಬಾಕಾಸನ ಎಲ್ಲ ಮಾಡ್ತೀನಿ ನಾನು. ಎಲ್ಲ ಫ್ಲೆಕ್ಸಿಬಿಲಿಟಿನೂ ಇದೆ ನನಗೆ. ವೆಯ್ಟ್ ಲಾಸ್ ನಾನು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ವೆಯ್ಟ್ ಲಾಸ್ ಆದರೆ ಅದು ಬೇರೆ ವಿಷಯ. ಬಟ್ ಎಲ್ಲ ಕೇಳೋದಂಗೆ. ಬಟ್ ನಾನು ಹೋಗೋದು ನನ್ನ ಮೆಂಟಲ್ ಹೆಲ್ತ್ಗೆ. ಯೋಗದಿಂದ ಮೆಂಟಲ್ ಹೆಲ್ತ್ ತುಂಬ ಸ್ಟ್ರಾಂಗ್ ಆಗುತ್ತೆ. ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಯಾರು ನನ್ನ ಹತ್ರದಿಂದ ನೋಡಿದಿರೋ ನನ್ನ ಫಿಸಿಕ್ ಗೊತ್ತಾಗುತ್ತೆ ನಿಮಗೆ. ಯೋಗ ಬಾಡಿ ಹೆಂಗಿರುತ್ತೆ ಅಂದರೆ ಯಾರು ನನ್ನ ಹತ್ರದಿಂದ ನೋಡಿದಿರೋ ಗೊತ್ತಿರುತ್ತೆ. ದೂರದಿಂದ ಅಥವಾ ವಿಡಿಯೋದಲ್ಲಿ ಹಂಗೆ ಕಾಣಿಸ್ತೀನಿ ನಾನು, ಗೋಲು ಮೂಲು ಥರ. ಸೊ ಮಾಡಿ. ಆಮೇಲೆ ಎಲ್ಲರೂ ಇಂಟರ್ ಕನೆಕ್ಟೆಡ್. ಅದು ಬರೀ ನೀವು ಅನ್ನ ಸಾಂಬಾರು ತಿನ್ಕೊಂಡು ಮನೇಲಿ ಕೂತ್ಕೊಂಡು ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದರೆ ಆಗಲ್ಲ. ಫೈರ್ ಇರಬೇಕು. ಹಾಯ್ ಮ್ಯಾಮ್. ಹಾಯ್ ಪ್ರಭಾ. ಲಾಸ್ಟ್ 2023 ಇಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ವೆಲ್ಕಮ್. ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಮನಿ ಕ್ಲಾಸ್ ನು ಕೂಡ ಆಫ್ಲೈನ್ ಅಟೆಂಡ್ ಮಾಡಿದ್ದೆ. ಅಟೆಂಡ್ ಮಾಡಿದ್ರಿ? ಹೆಂಗಿತ್ತು ಅಂದ್ರೆ, ನಾನು ಫಸ್ಟ್ ಬರೀ ಹೌಸ್ ವೈಫ್, ಮನೆ ಅಷ್ಟೇ. ಟೈಲರಿಂಗ್ ಕಲ್ತಿದ್ರು ಬಟ್ ಅಷ್ಟೊಂದೇನು ಹೊರಗಿಂದು ಜ್ಞಾನ ಅಷ್ಟು ಇರ್ಲಿಲ್ಲ. 2 ಮಕ್ಳು ಕೂಡ ಇದಾರೆ, ಬಟ್ ಅಷ್ಟು ಇದಿರ್ಲಿಲ್ಲ. ಬಟ್ ನಿಮ್ ಕ್ಲಾಸ್ ನಿಮ್ ಫಾಲೋ ಮಾಡಿದ್ಮೇಲೆ ಬ್ರಾಸ್ಲೈಟ್ ಎಲ್ಲ ತಗೊಂಡ್ಮೇಲೆ ಇವಾಗ ಸ್ವಲ್ಪ ನಾನು ಸೆಲ್ಫ್ ಡಿಪೆಂಡ್ ಚೆನ್ನಾಗ್ ಹೊರಗಡೆ ಹೋಗಿ ದುಡಿತಾ ಇದೀನಿ ಇವಾಗ. ಜಸ್ಟ್ 3 months ಬ್ಯಾಕ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ವೆರಿ ಗುಡ್. ಮನೇಲಿ ಸ್ವಲ್ಪ ಪರವಾಗಿಲ್ಲ. ವೆರಿ ಗುಡ್. ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ ಮ್ಯಾಮ್. ಎಸ್, ವೆರಿ ಗುಡ್. ನಾನು ಉಷಾ ಎಲ್ಲ ಪ್ಲಾನ್ ಮಾಡುವಾಗ ಆ ಥರ ಮಾಡಿದ್ರೆ ಎಷ್ಟು ಜನ ಬರ್ತಾರೋ ಏನೋ ಅಂತ ಭಯದಿಂದ ನಾನು ಆ ಒಂದು ಹೋಟ್ಲಲ್ಲಿ ಮಾಡಿದ್ದು. ಬಟ್ ಈಗ ನನಗೆ ಟೆಕ್ಸ್ಟ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲರೂ ಹೆಂಗಿದ್ದಾರೆ ಅಂದರೆ, ಎಲ್ಲರೂ ಮೇಡಮ್ ನಾನು ಕಾರ್ ತರ್ತೀನಿ, ನಾನು ಕಾರ್ ತರ್ತೀನಿ, ನಾನು ಕಾರ್ ತರ್ತೀನಿ ಅಂತಿದ್ದಾರೆ.
ಅಂದ್ರೆ ಈಗ ನಾನು ಔಟ್ ಆಫ್ ಬ್ಯಾಂಗ್ಳೂರ್ ಪ್ಲಾನ್ ಮಾಡ್ಬೇಕು. ಅವ್ರ ಪ್ರಕಾರ ಔಟ್ ಆಫ್ ಬ್ಯಾಂಗ್ಳೂರ್ ಮಾಡ್ಬೇಕು ನಾನೀಗ. ಅವ Yes, ma'am. 4 ಜನ ಹೇಳ್ತಾರೆ ನಾನು ಕಾರ್ ತರ್ತೀನಿ ಅಂತ, ನಾವು ಹಂಗೋಗೋಣ ಹಿಂಗೋಗೋಣ. ಸೊ ಲೆವೆಲ್ ಅಪ್ ಆಗ್ತಾ ಇದೆ. ಐ ಆಮ್ Yes, ಹ್ಯಾಪಿ. ma'am. ತುಂಬಾ And ಡೆವಲಪ್ ಬಂದಿದೆ ಮ್ಯಾಮ್. ಎಸ್, ವೆರಿ ಗುಡ್. ಐ ಆಮ್ ಸೋ ಹ್ಯಾಪಿ. ನೀವು ಹಂಗೆ ಮಾಡಿದ್ರೆ ನಿಮ್ಮನ್ನ ನೋಡಿ 4 ಜನ ಬದಲಾಗ್ತಾರೆ. ಸಿ, ಟ್ಯಾರೋ ರೀಡಿಂಗ್ ನೋಡ್ತೀರಾ, ಬೇರೆ ಟೈಮ್ ಪಾಸ್ ಮಾಡ್ತೀರಾ, ಬೇರೆದು ನಡೆಯುತ್ತೆ, ಎಲ್ಲ ನಡೀತಾ ಇರುತ್ತೆ ಪ್ಯಾರಲ್ ಆಗಿ. ಯಾವುದೋ ಅಷ್ಟೇ ಇದನ್ನ ಮಾಡು, ಇದನ್ನ ಮುಗಿಸು, ಆಮೇಲೆ ಇದನ್ನ ಮಾಡು, ಇದನ್ನ ನೋಡು, ಇದನ್ನ ಮುಗಿಸು, ಇದನ್ನ ಹಂಗಿರಲ್ಲ ಜೀವನ. ಹೌದು ಮ್ಯಾಮ್. ಹಂಗೆ ನಮ್ಗೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದ ತಕ್ಷಣ ಗೊತ್ತಾಗುತ್ತೆ. ಕೆಲವೊಂದು ಸಡನ್ ಆಗಿ ಜಾಯ್ನ್ ಆಗಿರ್ತೀನಿ, ಕೆಲವೊಂದು ಜಸ್ಟ್ ಮಿಸ್ ಆಗೋಗಿರುತ್ತೆ. ಹಂಗೆ ಎಲ್ಲ ಏನಂತಾರೆ, ಬಂದ್ರೆ ಎಲ್ಲ ಒತ್ತರಿಸ್ಕೊಂಡ್ ಬರುತ್ತೆ ಅಂತಾರಲ್ಲ, ಹಂಗೆ ಇರೋದು ಜೀವನ. ಹಂಗೆ ಬರೋದು. ನಿಮ್ಗೆ ಟೈಮ್ Yes, ಇರಲ್ಲ ma'am. ಅದನ್ನೆಲ್ಲ ಯೋಚನೆ ಮಾಡಕ್ಕೆ. ಜಸ್ಟ್ ಯು ಹ್ಯಾವ್ ಟು ಗೋ ವಿತ್ ದ ಫ್ಲೋ. ಯಾವುದು ನಿಮ್ಗೆ ಸೂಟ್ ಆಗ್ತಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ ಫ್ಲೋ. ಓಕೆ. ಆ್ಯಂಡ್ ನೀವೇನು ಅನ್ಕೊಂಡಿದ್ದೆ, Thank you ಇನ್ನೊಂದು so ಕ್ಲಾಸಲ್ಲಿ much, ನಾನು ma'am. ಹೇಳ್ಕೊಡ್ತೀನಿ. ಈಗ ನೀವೇನು ನಿಮ್ಮ ಪವರ್ ಅಂತ ನೀವೇನು ಅನ್ಕೊಂಡಿದ್ದೆ, ದಟ್ ಈಸ್ ನಾಟ್ ಆಕ್ಚುಯಲ್ ಪವರ್. ಇನ್ನೊಂದು ಪವರ್ ಇದೆ, ಅದನ್ನು ನಾನು ಇನ್ನೊಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. Okay, ma'am. Sure. ಓಕೆ, ವೆರಿ ಗುಡ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಯಾವ್ದಾರ ಸಬ್ಜೆಕ್ಟ್ Thank you, ma'am. ತಗೊಂಡ್ಬರ್ತೀನಿ, ಜಾಯಿನ್ ಆಗಿ. Thank you, ma'am. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. Thank you, ma'am. Thank you, ma'am. Thank you, ma'am. Thank you so much, ma'am. Thank you so much, ma'am. Thank you, ma'am. Thank you, ma'am. Thank you, Bye. ma'am. Thank you, ma'am. ಬಾಯ್ ಬಾಯ್. Love you, ma'am. ಲವ್ ಯು.